ನಮಸ್ತೆ ಪ್ರತಿ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದಲ್ಲಿ ಈಗ ಅದರ ಅನ್ವಯ ಸಮಸ್ಯೆಗಳನ್ನು ನಾವು ಹೇಗೆ ಅನುಪಾತಗಳ ಮೇಲೆ ಹೇಗೆ ಕಂಡುಹಿಡಿಯೋದನ್ನು ವಿವಿಧ ರೀತಿಯ ಸಂದರ್ಭಗಳಲ್ಲಿ ಕಲ್ತಿದ್ವಿ ಅಲ್ವಾ. ನಂತರ ಕೆಲವು ಕೋನಗಳು, ನಿರ್ದಿಷ್ಟ ಕೋನಗಳು ನಿಮಗೆ ಈಗಾಗಲೇ ಗೊತ್ತಿದೆ. ಯಾವ್ಯಾವು? ಎಷ್ಟೋ ಕೋನಗಳಿರ್ತವೆ. ಕೆಲವು ನಿರ್ದಿಷ್ಟ ಕೋನಗಳನ್ನು ಮಾತ್ರ ತೆಗೆದುಕೊಂಡಿದ್ವಿ ಅಲ್ವಾ. ರೇಖಾಗಣಿತದಲ್ಲಿ 60 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಅಂತ ನೀವೆಲ್ಲ ಕಲ್ತ್ಕೊಂಡಿದ್ದೀರ. ಅದೇ ಲಂಬಕೋನ ತ್ರಿಭುಜ ತೆಗೆದುಕೊಂಡ್ರೆ ಮಕ್ಕಳೇ, ಒಂದು ಲಂಬಕೋನ ಇದ್ರೆ ಉಳಿದೆರಡು ಕೋನಗಳೇನಾಗಿರ್ತವೆ? ಲಘು ಕೋನಗಳಾಗಿರ್ತವೆ, ಹೌದಲ್ವಾ? ಹಾಗಾದ್ರೆ ಲಘುಕೋನ ಆಗಿದ್ದಾಗ ನಾವು ಈ ಲಂಬಕೋನ ತ್ರಿಭುಜವನ್ನು ಉಪಯೋಗಿಸಿಕೊಂಡು ನಿರ್ದಿಷ್ಟವಾದ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಹೇಗೆ? 0 ಡಿಗ್ರಿ ಸೈನ್ 0 ಡಿಗ್ರಿ ಬೆಲೆ ಎಷ್ಟು, ಅದರಲ್ಲಿ ಸೈನ್ 0 ಡಿಗ್ರಿ ಬೆಲೆ ಎಷ್ಟು, 30 ಡಿಗ್ರಿ ಬೆಲೆ ಎಷ್ಟು, 45 ಡಿಗ್ರಿ ಬೆಲೆ ಎಷ್ಟು, 60 ಡಿಗ್ರಿ ಬೆಲೆ ಎಷ್ಟು, 90 ಡಿಗ್ರಿ ಬೆಲೆ ಎಷ್ಟು. ಅದೇ ಸೈನ್ ಕಂಡಿಡ್ಕೊಂಡು ನಾವು ಅದನ್ನ ತ್ರಿಕೋನಮಿತಿಯ ಅನುಪಾತಗಳು, ವಿವಿಧ ಅನುಪಾತಗಳಿಗೆ ಬೇರೆ ಬೇರೆ ರೀತಿಯಾಗಿ ಕಂಡುಹಿಡಿಯೋದನ್ನು ನಾವು ಕಲಿಯೋಣ. ಮಕ್ಕಳೇ, ಹೇಗಪ್ಪ ಅದು ಬೆಲೆಯನ್ನು ಕಂಡುಹಿಡಿಯೋದು ನೋಡಿ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಇಲ್ಲಿದೆ ಒಂದು ಲಂಬಕೋನ ತ್ರಿಭುಜ. ABC ಲಂಬಕೋನ ತ್ರಿಭುಜ ಆದರೆ ಪ್ರತಿ ವಿದ್ಯಾರ್ಥಿಗಳೇ ನೋಡಿಲಿ, AB BC. AB BC ಅಂದ್ರೆ ಈ ಎರಡು ಬಾಹುಗಳು ಸಮನಾಗಿದ್ದಾವೆ. ಅವಾಗ ಇದರ ಅಳತೆ A ಆಗಲಿ, BC ಅಳತೆ A ಆಗಿರಲಿ ಅಂತ ಇಟ್ಕೊಂಡು, ಹಾಗಾದ್ರೆ AC ಬೆಲೆಯನ್ನೇ ನಾವು ಕಂಡುಹಿಡಿಯಬಹುದು, ಹೌದಲ್ಲ? ಕಂಡುಹಿಡಿತೀವಲ್ಲ ಹೇಗೆ? ಅಲ್ಲ ವಿದ್ಯಾರ್ಥಿಗಳಿದ್ರೆ, ಹೌದು ಸರ್, ಈ ಎರಡು ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆ ಗೊತ್ತಿದ್ರೆ ಮೂರನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬಹುದು ಅಂತ ಬಹಳ ಚುರುಕಾಗಿ ಹೇಳ್ತಾ ಇದ್ದಾನೆ. ಯಾವ ಪ್ರಮೇಯದ ಮೇಲೆ ಕಂಡುಹಿಡಿಯಬಹುದು ಮಕ್ಕಳೇ? ಪೈಥಾಗರಸ್ ಪ್ರಮೇಯದ ಪ್ರಕಾರ ಸರ್ ಇದನ್ನ ಲಂಬಕೋನ ತ್ರಿಭುಜದ ಇಲ್ಲಿ ಇನ್ನೊಂದು ಬಾಹುವಿನ ಅಳತೆಯನ್ನು ನಾವು ಲೆಕ್ಕಾಚಾರ ಮಾಡಬಹುದಾಗಿದೆ. ಅದೇ ಸೂತ್ರ ಮಕ್ಕಳೇ, ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿಕೊಂಡು ನಾವು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳನ್ನ ಕಂಡುಹಿಡಿಯೋಣ. ನಿರ್ದಿಷ್ಟ ಕೋನಗಳಿಗೆ ಅನುಪಾತದ ಬೆಲೆಯನ್ನು ಹೇಗಿರುತ್ತೆ ಅಂತ ಕಂಡುಹಿಡಿಯೋಣ. ಇದು ನೋಡಿ ಮಕ್ಕಳೇ, ABC ಲಂಬಕೋನ ತ್ರಿಭುಜ. ಎಸ್, ಹೌದಲ್ಲ? ABC ಲಂಬಕೋನ ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ ಚಿತ್ರದಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಮತ್ತೆ ಇದು 90 ಡಿಗ್ರಿ ಇದ್ರೆ ಇಲ್ಲಿ AB BC ಅಂತ ಕೊಟ್ಟಿದ್ರೆ ನಾನು ಅದಕ್ಕೆ ಅದು ಸಮದ್ವಿ ಬಾಹು ತ್ರಿಭುಜ ಆಗಿರೋದ್ರಿಂದ ಅದರ ಅಳತೆ ಒಂದೇ ಆಗಿದೆ ಅಂತ ಎ ಅಂತ ಸ್ಮಾಲ್ ಲೆಟರ್ ಎ ಅನ್ನ ಅಳತೆ ಎ ಮಾನಗಳು ಅಂತ ಇಟ್ಕೊಂಡಿದ್ದೀನಿ. ಹಾಗಾದ್ರೆ AB BC ಎ ಮಾನಗಳಾಗಿರಲಿ. ಹಾಗಾದ್ರೆ AC ಬೆಲೆ ಏನು? ಪೈಥಾಗರಸ್ ನಿಯಮ ಗೊತ್ತು. AC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗಿದೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಬರ್ತಾವಾಗಿ ಮಕ್ಕಳೇ ಅಲ್ವಾ? ಫಾಲೋ ಮಾಡ್ತಾ ಇದ್ರಲ್ಲ? ಹಾಗಾದ್ರೆ AB ಸ್ಕ್ವೇರ್ ಬೆಲೆ A ಸ್ಕ್ವೇರ್ ಆಗಿದೆ, BC ಸ್ಕ್ವೇರ್ ಬೆಲೆ A ಸ್ಕ್ವೇರ್ ಆಗಿದೆ. therefore AC ಸ್ಕ್ವೇರ್ ಬೆಲೆ ಏನಾಗುತ್ತೆ ಮಕ್ಕಳೇ? A ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಕೂಡಿ 2A ಸ್ಕ್ವೇರ್, ಹೌದಾ? ಅದು ಬರೀ AC ಬೆಲೆ ಏನಾಗುತ್ತೆ? A ಸ್ಕ್ವೇರ್ ನ ವರ್ಗಮೂಲ A ಅಲ್ವಾ? A ಸ್ಕ್ವೇರ್ ನ ವರ್ಗಮೂಲ A. AC ಸ್ಕ್ವೇರ್ ಇಕ್ವಲ್ ಟು A ಸ್ಕ್ವೇರ್ ಇದೆ. ಬರೀ ಒಂದು AC ಬೆಲೆ ಘಾತ ಇಲ್ಲ ಅಂದಾಗ A ನೇ ಬರೀಬೇಕಾಗುತ್ತೆ. ಆದ್ರೆ ಎರಡಕ್ಕೆ ವರ್ಗಮೂಲ ಇಲ್ಲ, ಅದನ್ನ ಅಭಾಗದ ರೂಪದಲ್ಲಿ ನಾವು ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರೀತೀವಿ. ಹಾಗಾದ್ರೆ AC ಬೆಲೆ ಏನಾಗಿದೆ ಮಕ್ಕಳೇ? A ರೂಟ್ ಆಫ್ 2. ಈಗ ಮಕ್ಕಳೇ sin ಆಫ್ 45 ಡಿಗ್ರಿ, sin 45 ಡಿಗ್ರಿ ಬೆಲೆ ಕಂಡುಹಿಡಿಯಬೇಕು. ನಾನು ಏನು ಮಾಡಬೇಕು? ಇಲ್ಲ ಲಂಬಕೋನ ತ್ರಿಭುಜ ಕೊಟ್ಟಿದ್ವಿ ನಾವು, ಈ ಬಾಹುಗಳ ಅಳತೆ AC ಬೆಲೆ ಗೊತ್ತಾಯ್ತು, ಅದು A ರೂಟ್ ಆಫ್ 2 ಗೊತ್ತಾಗ್ತಿದೆಯಲ್ಲ? AC ಬೆಲೆ ಎಷ್ಟು ಬಂತು? A ರೂಟ್ ಆಫ್ 2. ಸರಿಯಾಗಿ ಗಮನಿಸಿ ಮಕ್ಕಳೇ. ಹಾಗಾದ್ರೆ sin ಥೀಟಾ ಅಂದ್ರೇನು? ಅಭಿಮುಖ ಬಾಹು ಬೈ ವಿಕರ್ಣ ಬಾಹುವಿನ ಅಳತೆ. ಓಕೆ, 45 ಡಿಗ್ರಿಗೆ ಅಭಿಮುಖ ಬಾಹು ಯಾವುದು? sin A, ಹೌದಾ? sin A ಗೆ ಅಭಿಮುಖ ಬಾಹು ಯಾವುದು? A ಕೋನಕ್ಕೆ ಅಭಿಮುಖ ಬಾಹು BC. ಮತ್ತೆ ಅದಕ್ಕೆ ಅಭಿಮುಖ ಬಾಹು ಯಾವ್ದಾದ್ರೆ ವಿಕರ್ಣ ಬಾಹು ಯಾವ್ದಾಗುತ್ತೆ? AC ಆಗುತ್ತೆ. ಮಕ್ಕಳೇ ಬೆಲೆ ಅನಾಲಿಸಿಸ್ ಮಾಡ್ತಾ ಇದ್ದೀರಲ್ಲ? ಮಾಡ್ಕೊಳ್ಳಿ. ಮಾಡಿದ್ವಿ. BC A ಆಗಿದೆ, AC A ರೂಟ್ ಆಫ್ 2 ಆಗಿದೆ, ಹೌದಾ? A ಗೆ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಪ್ರತಿ ವಿದ್ಯಾರ್ಥಿ ಅದರ ಅನುಪಾತ ನಿಮಗೆ ಗೊತ್ತಿದೆ.
ಎಗೂ ಡಿವೈಡ್ ಆಯ್ತು ಅಂದ್ರೆ ಈಗ ಒಂದು ಎ ಒಂದು ಹೊರತು ಎ ಒಂದು ಹೊರತು ಆಯ್ತು, ಒಂದು ಉಳಿತು. ಛೇದದಲ್ಲಿ ಏನಾಯ್ತು ಅಂದ್ರೆ ಹಾಗಾದರೆ sin 45 ಡಿಗ್ರಿ sin 45 ಡಿಗ್ರಿ ಬೆಲೆ ಎಷ್ಟು 1/√2. ಯಾವ ಆಧಾರದ ಮೇಲೆ ಕಂಡುಹಿಡಿದ್ವಿ? ಲಂಬ ಕೋನ ತ್ರಿಭುಜದಲ್ಲಿ ಉಪಯೋಗಿಸಿಕೊಂಡು ನಾವು 1/√2 ಅಂತ ಅಂದರೆ sin 45 ಡಿಗ್ರಿ ಬೆಲೆ 1/√2 ಆಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗೇನ ನೋಡೋಣ. ಈಗ cos 45 ಡಿಗ್ರಿ ಬೆಲೆ ಎಷ್ಟು? cos ಆಫ್ ಆಂಗಲ್ cos 45 ಡಿಗ್ರಿಗೆ ನೋಡಿ cos 45 ಡಿಗ್ರಿ ತಿಳ್ಕೊಂಡ್ರೆ ಅದಕ್ಕೆ cos ಥೀಟಾದ ಅನುಪಾತ ಏನಾಗಿದೆ? ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. 45 ಡಿಗ್ರಿಗೆ ಪಾರ್ಶ್ವಬಾಹು ಯಾವುದು? ಪಾರ್ಶ್ವಬಾಹು AB. ಅದಕ್ಕೆ ನಂತರ ವಿಕರ್ಣ ಬಾಹು ಯಾವುದು? BC. ಹೌದಾ? ಆವಾಗ ಪಾರ್ಶ್ವಬಾಹು ನಡತೆ A ಆಗಿದೆ ಬರ್ಕೊಂಡೆ, ವಿಕರ್ಣ ಬಾಹು ನಡತೆ A ಇರುತ್ತೆ ಅನ್ನೋ. ಹಾಗಾದ್ರೆ ಈಗಲೂ ಸಹ ಏನಾಯ್ತು ಮಕ್ಕಳೇ? ಈಗ ಡಿವೈಡ್ ಆಯ್ತು, ಉಳಿದದ್ದು 1/√2. ಹಾಗಾದ್ರೆ cos 45 ಡಿಗ್ರಿ ಬೆಲೆ ಎಷ್ಟು? 1/√2. ಅರ್ಥ ಆಯ್ತಲ್ಲ ಮಕ್ಕಳೇ? ಇದೇ ರೀತಿಯಾಗಿ tan 45 ಅನ್ನು ಕಂಡುಹಿಡಿತೀರಾ. tan 45 ಡಿಗ್ರಿ ಅನುಪಾತ ಏನು? ಪಾರ್ಶ್ವ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಹೌದಲ್ಲ? ನಿಮಗೆ ನೆನಪಿದೆ ಏನ್ ಸೂತ್ರ? sin ಥೀಟಾ cos ಥೀಟಾ tan ಥೀಟಾ ನೆನಪಿಟ್ಕೊಳ್ಳೋದು ಹೇಗೆ? ಆ ವಿ ಪ ವಿ ಆ ಪ ಅಂದ್ರೆ ಏನು? ಅಭಿಮುಖ ಬಾಹು ಬೈ ವಿಕರ್ಣ ಬಾಹು, ಪಾರ್ಶ್ವ ಬಾಹು ಬೈ ವಿಕರ್ಣ ಬಾಹು. tan ಥೀಟಾಗೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಹೌದಲ್ಲ? ಹೀಗೆ ನೆನಪಿಟ್ಕೊಂಡಿರ ಸೂತ್ರ ಏನು ಗೊತ್ತಿದಿಲ್ಲ? ಆವಿ ಪವಿ ಆ ಪ. ಹೌದಾ? ಇದು ಸುಲಭವಾಗಿ ಸೂತ್ರವನ್ನು ನೆನಪಿಟ್ಕೊಳ್ತೀರಾ? ಪಾರ್ಶ್ವ ನೋಡಿ tan 45 ಡಿಗ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಹಾಗಾದ್ರೆ ಅಭಿಮುಖ ಬಾಹು ಯಾವ್ದಾಗುತ್ತೆ? BC. ಎಸ್, ವೆರಿ ಗುಡ್. ಹಾಗಾದ್ರೆ ಪಾರ್ಶ್ವ ಬಾಹು ಯಾವ್ದಾಗುತ್ತೆ? B ಆಗುತ್ತೆ. AB. ಬೆಲೆ ಆದೇಶ ಮಾಡಿ. ಇದ್ರ ಬೆಲೆ ಇದೆ, ಇದ್ರ ಬೆಲೆ ಇದೆ. ಬಾಕ್ಸ್ A1 A1 ಉಳಿದದ್ದೇನ 1. ಹಾಗಾದ್ರೆ tan 45 ಡಿಗ್ರಿ tan 45 ಡಿಗ್ರಿ ಬೆಲೆ ಎಷ್ಟು? 1. ಹೀಗೆ ನಾವು ತ್ರಿಕೋನಮಿತಿಯ ಕೋನಗಳನ್ನು ಕಂಡುಹಿಡಿತಾ ಹೋಗ್ತೀವಲ್ಲ ಮಕ್ಕಳೇ. ಅದೇ tan ಆಮೇಲೆ ಕೊಸಿಕೆಂಟ್. ಕೊಸಿಕೆಂಟಿನ ವಿಲೋಮಾನುಪಾತ ನಿಮಗೆ ಗೊತ್ತಿದೆ. 1/sin ಅಲ್ವಾ? 1/sin ಥೀಟಾ 1/sin ಥೀಟಾ sin 45 ಡಿಗ್ರಿ ವಿಲೋಮಾನುಪಾತ ಬರ್ಕೊಂಡೆ ಅದನ್ನು ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ ಏನು? √2. ಹೌದಾ? 1/1/√2 1/1/√2 ಮೇಲೆ ತೆಗೆದಾಗ ಒಂದಕ್ಕೊಂದು ಡಿವೈಡ್ ಆದ್ರೆ ಏನಾಗುತ್ತೆ? √2 √2 ಸಿಕೆಂಟ್ 45 ಡಿಗ್ರಿ ಬೆಲೆ ಎಷ್ಟು? ಸಿಕೆಂಟ್ ಅಂದ್ರೆ ನಿಮಗೆ ವಿಲೋಮಾನುಪಾತ ಏನು ಮಕ್ಕಳೇ? 1/cos ಥೀಟಾ 1/cos 45 ಡಿಗ್ರಿ ಬರ್ಕೊಳ್ತೀನಿ. ಇದು ವಿಲೋಮಾನುಪಾತ ಬರ್ಕೊಂಡಾಗ ಇದ್ರ ಬೆಲೆನ ಬರ್ಕೊಂಡಾಗ ಅದನ್ನ ಮೇಲೆ ಹೋದ್ರೆ ಏನಾಗುತ್ತದ? √2. ಹಾಗಾದ್ರೆ ನೋಡಿ ಸಿಕೆಂಟ್ 45 ಡಿಗ್ರಿ √2, ಸಿಕೆಂಟ್ 45 ಡಿಗ್ರಿ √2. cot 45 ಅಂದ್ರೇನು? ಕಾಟಿನ ವಿಲೋಮಾನುಪಾತ 1/tan ಥೀಟಾ. ಹೌದಾ? 1/tan 45 ಡಿಗ್ರಿ ಬಂದಿದೆ √2 ಬರುತ್ತೆ. ಡಿವೈಡ್ ಮಾಡ್ತೀನಿ = 1. ಹೌದಾ ಮಕ್ಕಳೇ? ಹೀಗೆ ಒಂದು ಕೋನ ಗೊತ್ತಾದ್ರೆ ತ್ರಿಕೋನಮಿತಿಯ 6 ಅನುಪಾತಗಳಿಗೆ ನಿರ್ದಿಷ್ಟ ಕೋನದ ಅಳತೆಯನ್ನ ನಾವು ಈಗ ಯಾವುದು ಕಂಡಿದ್ವಿ? 95 ಡಿಗ್ರಿ sin 45 ಡಿಗ್ರಿ ಬೆಲೆಯನ್ನು ಕಂಡುಹಿಡ್ಕೊಂಡು ಉಳಿದ ಎಲ್ಲ ಅನುಪಾತಗಳನ್ನ ನಿರ್ದಿಷ್ಟ ಕೋನಗಳ ಅಳತೆಯನ್ನ ನಾವು ಕಂಡುಹಿಡಿದ್ವಿ ಅಲ್ವಾ? ಅದೇ ರೀತಿಯಾಗಿ ಮಕ್ಕಳು ಮುಖ್ಯವಾದ ಕೋನಗಳನ್ನು ನಾವು ಇಲ್ಲಿ ಕಲಿಯಬೇಕಾಗಿದೆ. ಎಸ್, ಓಕೆ. ಹಾಗೇನೆ ಇನ್ನೊಂದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂದ್ರೆ 30 ಡಿಗ್ರಿ 60 ಡಿಗ್ರಿ ಬೆಲೆಯನ್ನ ಯಾಕೆ? ಈಗ 45 30 sin 30 ಡಿಗ್ರಿ sin 60 ಡಿಗ್ರಿ ಬೆಲೆಯನ್ನ ಕಂಡು ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? 45 ಡಿಗ್ರಿ ಬೆಲೆ ಕಂಡಿರೋದು ಒಂದು ಲಂಬಕೋನ ತ್ರಿಭುಜ ತೆಗೆದುಕೊಳ್ಳಿ. ಇಲ್ಲಿಗೆ ಇಲ್ಲಿಗೆ ಬರ್ಕೊಳ್ತೀನಿ, ಅದರ ರೇಷಿಯನ್ನ ಕಂಡುಹಿಡಿತಾರೆ. ಇದೇ ಆಧಾರದ ಮೇಲೆ ಎಲ್ಲಾ ಬೆಲೆಗಳನ್ನ ಕಂಡು ಅರ್ಥ ಆಯ್ತಲ್ಲ? ಹೀಗೆ ಪ್ರತಿ ವಿದ್ಯಾರ್ಥಿಗಳೇ ಈಗ cos 30 ಡಿಗ್ರಿ cos 60 ಡಿಗ್ರಿ ಬೇಕು. ಅವಾಗ ಏನು ಮಾಡ್ತಾರೆ? ಹಾಗಾದ್ರೆ 60 ಡಿಗ್ರಿ ಬರಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ಯಾವ ತ್ರಿಭುಜದಲ್ಲಿ 3 ಬಾಹುಗಳ ಸಮ 3 ಕೋನಗಳ ಸಮ ಆಗಿರ್ತವೆ? ಸಮಬಾಹು ತ್ರಿಭುಜ ಸರ್ ಅಂತ ವಿದ್ಯಾರ್ಥಿ. ವೆರಿ ಗುಡ್. ಓಕೆ, ಸಮಬಾಹು ತ್ರಿಭುಜವನ್ನು ಬರ್ಕೊಳ್ತೀರಾ? ಸಮಬಾಹು ತ್ರಿಭುಜವನ್ನು ಬರ್ಕೊಂಡಾದ್ಮೇಲೆ ABC ತ್ರಿಭುಜದಲ್ಲಿ AB = AC BC. ಹೌದಾ?
ಎ ಬಿ ಎ ಸಿ ಮತ್ತು ಬಿ ಸಿ ಹೌದಾ ಬಿ ಸಿ ಅಲ್ವಾ ಮೂರು ಭಾಗಗಳು ಸಮನಾಗಿವೆ ಹಾಗಾದ್ರೆ ಇದು 60 ಡಿಗ್ರಿ ಇದು 60 ಡಿಗ್ರಿ ಇದು 60 ಡಿಗ್ರಿ ಎಲ್ಲಾ ಕೋನಗಳು ಸಮನಾಗಿವೆ ಹೌದಾ 60 60 60 ಇದೆ 60 60 ಡಿಗ್ರಿ ಇದ್ದಾಗ ನಾವು ಸುಲಭವಾಗಿ ಬರೀಬಹುದಲ್ಲ ಮಕ್ಕಳೇ ಈಗ ನೋಡಿರಿ ಎ ಕೋನ ಬಿ ಕೋನ ಸಿ ಕೋನ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜವಾಗಿದೆ ಕನ್ಸಿಡರ್ ಹೌದಾ ಎ ಬಿ ಸಿ ಸಮಬಾಹು ತ್ರಿಭುಜ ನಂತರ ಒಂದು ಲಂಬ ರೇಖೆಯನ್ನ ಎ ಇಂದ ಬಿ ಸಿ ಗೆ ಒಂದು ಲಂಬ ರೇಖೆಯನ್ನು ರಚಿಸಿಕೊಂಡಿದ್ದೀವಿ ಅದು ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆಗಿದೆ ಯಾಕಂದ್ರೆ ಈ ಲಂಬ ರೇಖೆ ಎ ಕೋನವನ್ನು ಏನ್ ಮಾಡಿದೆ ಮಕ್ಕಳೇ ಅರ್ಧಿಸಿದೆ ಹಾಗಾದ್ರೆ ಅರ್ಧಿಸಿದೆ ಏನು 30 ಡಿಗ್ರಿ ಬಂತು ಹಾಗಾದ್ರೆ ಇಲ್ಲಿ ಸೈನ್ 30 ಡಿಗ್ರಿ ಬೆಲೆಯನ್ನು ಕಂಡುಹಿಡಿಯಬಹುದು ಏಕೆಂದ್ರೆ ಇದು ಒಂದು ಲಂಬಕೋನ ತ್ರಿಭುಜ ಇದು ಒಂದು ಲಂಬಕೋನ ತ್ರಿಭುಜ ಕಾಣ್ತಿದೆಯಾ ಎಡಿಬಿ ಒಂದು ಲಂಬಕೋನ ತ್ರಿಭುಜ ಎಡಿಸಿ ಒಂದು ಲಂಬಕೋನ ತ್ರಿಭುಜ ವೆರಿ ಗುಡ್ ಓಕೆ ಈಗ ಮಕ್ಕಳೇ ಒಂದು ತ್ರಿಭುಜದ ನೋಡಲಿ ಮೂರು ಕೋನಗಳು ಪರಸ್ಪರ ಮತ್ತೊಂದು ತ್ರಿಭುಜ ಅನುರೂಪ ಕೋನಗಳಿಗೆ ಸಮನಾಗಿದ್ದರೆ ಅವೆರಡು ತ್ರಿಭುಜಗಳು ಏನಾಗಿರ್ತವೆ ಸರ್ವ ಸಮ ತ್ರಿಭುಜಗಳು ಅಂತ ನಿಮಗೆ ಗೊತ್ತಿದೆ ನೋಡಿ ಈ ಕೋನ ಸಮ ಈ ಕೋನಕ್ಕೆ ಈ ಕೋನ ಸಮ ಇದಕ್ಕೆ ಸಮ ಹೌದಾ ಅನುರೂಪ ಪ್ರತಿಯೊಂದು ಎರಡು ತ್ರಿಭುಜಗಳ ಯಾವುದೇ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅನುರೂಪ ಭಾಗಗಳು ಸಮನಾಗಿರ್ತವೆ ಆದ್ದರಿಂದ ಅವೆರಡು ತ್ರಿಭುಜಗಳು ಏನಾಗ್ತವೆ ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ಅವು ಸರ್ವಸಮ ಅಂತ ಹೇಳ್ತೀವಿ ಆದ್ದರಿಂದ ಇಲ್ಲಿ ನೋಡಿ ಡಿ ಮಧ್ಯ ಬಿಂದು ಅಂದ್ರೆ ಬಿ ಡಿ ಬಿ ಸಿ ಆಗಿದೆ ಹೌದಾ ಹಾಗಾದ್ರೆ ನೋಡಿ ಇಲ್ಲಿ ಇದು ಎ ಇದು ಎ ಇದು ಎ ಬಿ ಆಗ್ತದೆ ಎ ಆಗಿರಲಿ ಬಿ ಸಿ ಆಗ್ತದೆ ಎ ಆಗಿರಲಿ ಬಿ ಸಿ ಆಗ್ತದೆ ಯಾಕೆ ಇದೊಂದು ಸಮಬಾಹು ತ್ರಿಭುಜ ಈಗ ನಾವು ಬೆಲೆಯನ್ನು ಕಂಡುಹಿಡಿದು ಬೆಲೆನ ಒಂದು ಮಾನಗಳನ್ನು ಅಳತೆ ಮಾನಗಳನ್ನು ಇಟ್ಕೊಳ್ಬೇಕಾಗಿದೆ ಓಕೆ ಮಕ್ಕಳೇ ಈಗ ಬಿ ಡಿ ಏನಾಗುತ್ತೆ ಮಕ್ಕಳೇ ಅರ್ಧ ಬಿ ಸಿ ಅಲ್ವಾ ಬಿ ಡಿ ಬೆಲೆ ಬೇಕು ಅಂದ್ರೆ ಬಿ ಸಿ ಅರ್ಧದಷ್ಟಿದೆ ಹೌದು ಅರ್ಧ ಬಿ ಸಿ ಅಲ್ವಾ ಎ ಡಿ ಸ್ಕ್ವೇರ್ ನೋಡಿ ಹೌದಾ ನೋಡಿ ಈಗ ನೋಡಿ ಮಕ್ಕಳೇ ಈಗ ನೋಡಿ ಎ ಡಿ ಬಿ ಒಂದು ಲಂಬಕೋನ ತ್ರಿಭುಜ ಎ ಡಿ ಸಿ ಒಂದು ಲಂಬಕೋನ ತ್ರಿಭುಜ ಈಗ ನಾನು ಇದಕ್ಕೆ ಎ ಅಂತ ಇಟ್ಕೊಂಡಿದ್ದೀನಿ ಅವಾಗ ಬಿ ಡಿ ಬೆಲೆ ಏನಾಗುತ್ತೆ ಎ ಬೈ 2 ಆಗುತ್ತೆ ಏನಾಗುತ್ತೆ ಬಿ ಡಿ ಬೆಲೆ ಏನಾಗುತ್ತೆ ಇದು ಉದ್ದ ಎ ಆದ್ರೆ ಬಿ ಡಿ ಬೆಲೆ ಎ ಬೈ 2 ಆಗುತ್ತೆ ವೆರಿ ಗುಡ್ ಹಾಗಾದ್ರೆ ನೋಡಿ ಬಿ ಡಿ ಅರ್ಧ ಬಿ ಸಿ ಅರ್ಧ ಬಿ ಸಿ ಅಂದ್ರೆ ಅರ್ಧ ಇಂಟು ಎ ಎ ಬೈ 2 ಆಗುತ್ತೆ ಇದೇನಾಗುತ್ತೆ ಎ ಬೈ 2 ಬಿ ಡಿ ಅರ್ಧ ಎ ಬೈ 2 therefore ಈಗ ನನಗೆ ಬೇಕಾಗಿರೋದೇನು ಎ ಡಿ ಸ್ಕ್ವೇರ್ ಇಲ್ಲಿ ಎ ಇದೆ ಇದು ಎ ಬೈ 2 ಆಗಿದೆ ಎ ಡಿ ಬೆಲೆ ಬೇಕು ಹಾಗಾದ್ರೆ ನೋಡೋಣ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸ್ಕ್ವೇರ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆಗುತ್ತೆ ನಮಗೆ ಎ ಡಿ ಬೇಕು ಎ ಡಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಕಾಣ್ತಿದ್ದೀರಾ ಇದನ್ನ ಎ ಅಂತ ಕೊಟ್ಟಿದ್ದೀವಲ್ಲ ಈಗ ಮಕ್ಕಳೇ ಇದು ಎ ಸ್ಕ್ವೇರ್ ಆಗುತ್ತೆ ಹೌದಾ ಇದಕ್ಕೆ ಎ ಅಂತ ಇಟ್ಕೊಳ್ಳೋದಾಗುತ್ತೆ ಇದು ಸಮಬಾಹು ತ್ರಿಭುಜ ಅಂದ್ರೆ ಎ ಅಂತ ಇಟ್ಕೊಂಡ್ರೆ ಹಾಗಾದ್ರೆ ನೋಡಿ ಎರಡು ಎ ಸ್ಕ್ವೇರ್ ಎ ಬಿ ಹೇಳ್ತೇನಾ 2 ಎ ನೋಡಿ ಹಾಗಾದ್ರೆ ಇದನ್ನ 2 ಎ ಅಂತ ಇಟ್ಕೊಳ್ಳಿ 2 ಎ ಅವಾಗ ಎ ಪ್ಲಸ್ ಎ ಅರ್ಧ ಏನಂದ್ರೆ ಇದನ್ನ ಏನು ಇಟ್ಕೊಂಡ್ರೆ ಇದ್ರ ಅರ್ಥ ಅಂದ್ರೆ ಎ ಅಂತ ಮಾಡ್ತೀವಿ ಬಿ ಡಿ ಡಿ ಸಿ ಇದನ್ನ ಎ ಅಂತ ಇಟ್ಕೋಬೇಕು ಎ ಬಿ ಹೇಳ್ತೀವಿ 2 ಎ ಆಗಿರಲಿ ಎ ಸಿ ಹೇಳ್ತೀವಿ 2 ಎ ಆಗಿರಲಿ ಬಿ ಸಿ ಹೇಳ್ತೀವಿ 2 ಎ ಆಗಿರಲಿ ಬಿ ಡಿ ಹೇಳ್ತೀವಿ ಅರ್ಥ ಅಂದ್ರೆ ಎ ಆಗಿರಲಿ ಹಾಗಾದ್ರೆ ಈಗ ಪೈಥಾಗರಸ್ ನಿಯಮವನ್ನು ಅಪ್ಲೈ ಮಾಡಿ ಅನ್ವಯಿಸ್ತೀವಿ therefore AD square equal to AB square minus BD square 2A whole square minus A square is equal to ಏನಾಗುತ್ತೆ ಮಕ್ಕಳೇ 2 4A square ಹೌದಾ ಇಲ್ಲಿ ನೋಡಿ ಸಮೀಕರಣ ಮಾಡೋದು ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ 4A square ಆಗುತ್ತಲ್ವಾ 4A square ನಲ್ಲಿ 1A square ಕಳೆರಿ 3A square therefore ಇದಕ್ಕೆ ವರ್ಗಮೂಲ ಕಂಡುಹಿಡಿಯೋಣ A square ವರ್ಗಮೂಲ A ಆಗುತ್ತೆ 3 ವರ್ಗಮೂಲ ಇಲ್ಲ ಅದನ್ನ √3 ಅದನ್ನ ಹಾಗೆ ಬರ್ಕೋಬೇಕು a √3 ಹೌದಾ ಹೀಗೆ ನಾವು ಏನು ಕಂಡುಹಿಡಿದ್ವಿ ಈಗ
ಈಗ ನಾವು ಮೊದಲು 30 ಡಿಗ್ರಿ 45 ಆತರ ಈ ಎರಡನೇ ನಿರ್ದಿಷ್ಟ ಕೋನ sin 30 ಡಿಗ್ರಿ ಬೆಲೆಯನ್ನು ಕಂಡುಹಿಡಿಯೋಣ. ಹೌದಾ? ಕಂಡುಹಿಡಿತೀರಲ್ಲ, ಏನ್ ಮಾಡಬೇಕು? sin 30 ಡಿಗ್ರಿ ಬರ್ಕಂಡೆ. ಈಗ ತ್ರಿಭುಜದಲ್ಲಿ ನೋಡಿ sin 30 ಡಿಗ್ರಿ ಯಾವ ಕೋನದಲ್ಲಿ ಬರುತ್ತೆ ಮಕ್ಕಳೇ? ABB ಅಥವಾ ABC ಅಲ್ಲಿ ಬರುತ್ತೆ. ಇಷ್ಟೇ ತಿಳ್ಕೊಳ್ಬೇಕು. ಅವಾಗ ABD ತ್ರಿಭುಜದಲ್ಲಿ sin 30 ಅಂದ್ರೇನು? ಅಭಿಮುಖ ಬಾಹು ಬೈ ವಿಕರ್ಣ ಬಾಹು. sin 30 ಗೆ ಅಭಿಮುಖ ಬಾಹು BD. ಹೌದಾ? ವಿಕರ್ಣ ಬಾಹು AB. ಎಸ್, ವೆರಿ ಗುಡ್, ಬರ್ಕಂಡೆ. BD ಬೈ AB ಅರ್ಥ. ಆದ್ರೆ BD ಬೆಲೆ ಕಂಡುಹಿಡಿದ್ರ AB ಬೆಲೆ ಏನಿದೆ? 2 ರೂಟ್ ಆಫ್ A. AB ಬೆಲೆ ಎಷ್ಟು? ಈಗ AB ಬೆಲೆ ರೂಟ್ ಆಫ್ A. ಹೌದಾ? ಹಾಗಾದ್ರೆ ಉತ್ತರ ಏನು ಬರುತ್ತೆ? ಈ ರೂಟ್ ಎಗೆ ನಾನು A ಅಂತ ಬರ್ತೀನಿ ಅಂದ್ರೆ ಈ AB ಇಲ್ಲಿಗೆ ಹೋಯ್ತು, 2A ಹೋಯ್ತು, ಉಳಿದೇನೋ 1/2. 1/2. ಹೌದಾ? ನಾವು ಏನ್ ಮಾಡ್ಬೋದು ಈಗ? A ಅನ್ನ ರೂಟ್ A ಅಂತ ಬರ್ಕೋಬಹುದು ಮಕ್ಕಳೇ. ಆ ಒಂದು ರೀತಿಗೆ ಹೋದ್ರೆ ಈಗ ಇಂಟಿಗೆ ಸ್ಕ್ವೇರ್ ಆದ್ರೆ AB ಬೆಲೆ ಏನಿದೆ? 2A ಆಯ್ತು. ಈ A ಟು AB ಭಾಗಿಸಿದ್ವಿ, 2A. ಹೌದಾ? ಹೋದ್ರೆ 1/2. sin 30 ಡಿಗ್ರಿ ಬೆಲೆ ಎಷ್ಟು? 1/2. cos 30 ಡಿಗ್ರಿ ಬೆಲೆ ಎಷ್ಟು? cos 30 AD ಬೆಲೆ ಏನಿದೆ? cos 30 ಏನು? cos ಅನುಪಾತ ಏನು ಮಕ್ಕಳೇ? ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. cos 30 ಗೆ ಪಾರ್ಶ್ವಬಾಹು ಯಾವ್ದಾಗುತ್ತೆ? AD. cos 30 ಗೆ ಪಾರ್ಶ್ವಬಾಹು AD ಆಗುತ್ತೆ. ವಿಕರ್ಣ ಬಾಹು ಯಾವುದು? AB ಆಗುತ್ತೆ. AD ಬೆಲೆ ಏನು ಬಂದಿದೆ ಮಕ್ಕಳಲ್ಲಿ? A ರೂಟ್ ಆಫ್ 3. AB ಬೆಲೆ ಏನಿದೆ? 2A. 2 ರೂಟ್ ಆಫ್ A. ಹೌದಾ? ಈಗ ಇದನ್ನ ಬಾಕ್ಸ್ ಮಕ್ಕಳೇ, ಇದು ಬಾಕ್ಸ್ಗೆ 2A ಬಂತಲ್ವಾ? 2A ಬಂತು. 2A ಇದಕ್ಕೂ ಹೋದ್ರೆ ಏನಾಗುತ್ತೆ? ಇದಕ್ಕೂ ಹೋದ್ರೆ ರೂಟ್ ಆಫ್ 3/2. ಉತ್ತರ ಏನು ಬರುತ್ತೆ? ರೂಟ್ 3/2. cos 30 ಡಿಗ್ರಿ ಬೆಲೆ ರೂಟ್ 3/2. ಅದೇ tan 30 ಅನುಪಾತ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. tan 30 ಗೆ ಅಭಿಮುಖ ಬಾಹು ಯಾವುದು? BD ಬೈ ಪಾರ್ಶ್ವಬಾಹು AD. A/A√3 ಬೆಲೆ ಕಂಡುಹಿಡಿಯಲ್ಲ. ಈ A ಡಿವೈಡ್ ಆಯ್ತು, ಈ A ಡಿವೈಡ್ ಆಗಿದೆ, ಉಳಿದು tan 30 ಬೆಲೆ ಎಷ್ಟು ಮಕ್ಕಳೇ? 1 ರೂಟ್ ಆಫ್ 1 ಡಿವೈಡೆಡ್ ಬೈ ವರ್ಗಮೂಲ 3. 1/√3 ಅಂತ ಓದ್ತೀವಿ. ಅದೇ ರೀತಿಯಾಗಿ ಈಗ ನಾವು ಕಂಡುಹಿಡಿದಿದ್ದೇನೋ tan 30 ಗೊತ್ತಾಯ್ತು. ನಾವು ಅದರಿಂದ ನಾವೇನೇನು ಕಂಡುಹಿಡಿಯಬಹುದು? tan ಗೊತ್ತಾದ್ರೆ ಕೊಸಿಕೆಂಟ್ ಕಂಡುಹಿಡಿಯಬಹುದು ಅಲ್ವಾ? ಕೊಸಿಕೆಂಟ್ ಕಂಡುಹಿಡಿಯಬಹುದು. ಆಮೇಲೆ ಸಿಕೆಂಟ್ ಕಂಡುಹಿಡಿಯಬಹುದು. ಸಿಕೆಂಟ್ 30, ಕೊಸಿಕೆಂಟ್ 30. ಆಮೇಲೆ ಕೊಸಿಕೆಂಟ್ 30 ಗೆ ಸೂತ್ರ 1/sin 30. 1/sin 30 ಅಂದ್ರೇನು? ಕೊಸಿಕೆಂಟ್ 30 ಗೆ 1/sin 30 ಅಂದ್ರೆ 1/1/2 ಬರೀ 2 ಬರುತ್ತೆ. ಸಿಕೆಂಟ್ ಗೆ 1/cos. ಇದನ್ನೇನಾಗುತ್ತೆ ಅವಾಗ? 1/cos ಇರ್ತದೆ. ಇದು ವಿಲೋಮ ಅನುಪಾತ 2/3. ಈಗ ಬಂದಿರೋದಲ್ಲ ಮಕ್ಕಳೇ ಕೊಸಿಕೆಂಟ್ ಸಿಕೆಂಟ್. cot θ ಗೆ 1/cot 30 ಡಿಗ್ರಿ ಬೇಕಪ್ಪ. ಓಕೆ, 1/tan θ ವಿಲೋಮ ಅನುಪಾತ ಯಾರಿಟ್ಟಿರಿ? tan θ ಕೊಟ್ಟು 1/tan θ. ಹಾಗಾದ್ರೆ ಇದು ವಿಲೋಮ ಅನುಪಾತ ಏನಾಗುತ್ತೆ? ರೂಟ್ ಆಫ್ 4 ಆಗುತ್ತೆ. ಅದ್ಮೇಲೆ tan 30 ಡಿಗ್ರಿ ಬೆಲೆ ಗೊತ್ತಾಯ್ತು, ಕೊಸೆಕೆಂಟ್ 30 ಡಿಗ್ರಿ ಬೆಲೆ ಗೊತ್ತಾಯ್ತು, ಸಿಕೆಂಟ್ 30 ಬೆಲೆ ಗೊತ್ತಾಯ್ತು. ಈಗ ವಿದ್ಯಾರ್ಥಿಗಳೇ ಇದೇ ತ್ರಿಭುಜದಲ್ಲಿ sin 60 ಡಿಗ್ರಿ ಬೆಲೆಯನ್ನು ಕಂಡುಹಿಡಿಯಬಹುದು. ಇಷ್ಟ ಅರ್ಥ ಆಯ್ತಾ ಮಕ್ಕಳೇ? 30 ಡಿಗ್ರಿ ಏನು ಕಂಡುಹಿಡಿತೀವಿ ಸರಿ ಹೇಳ್ಬೇಕಾ? ಏನ್ ಮಾಡೋದು? ABC ಒಂದು ಲಂಬಕೋನ ತ್ರಿಭುಜ, ಅದರಲ್ಲಿ ABC ಒಂದು ಸಮಬಾಹು ತ್ರಿಭುಜ. ಲಂಬಕೋನ ಅಂತ ತಿಳ್ಕೊಳ್ಳೋದು ಫಸ್ಟ್. ಸಮಬಾಹು ತ್ರಿಭುಜದಲ್ಲಿ AB ಅಳತೆ 2A, BC ಅಳತೆ 2A ಆಗಿದ್ವಿ. ಒಂದು ನಂಬರ್ ಹಚ್ಕೊಳ್ತೀನಿ, ಅವಾಗ ಇದು ಅರ್ಧ ಲಂಬಾಂತರವಾಗಿದೆ. ಅವಾಗ ಇದು ಬೆಲೆ ಏನಾಗುತ್ತೆ? BDA ಆಗುತ್ತೆ, BCA ಆಗುತ್ತೆ. ನಾವು ABD ತ್ರಿಭುಜದಲ್ಲಿ ನಾವು AD ಬೆಲೆಯನ್ನು ಕಂಡುಹಿಡಿಯಬೇಕು ಮೊದಲು. ವೆರಿ ಗುಡ್. ನಂತರ ಬೆಲೆಯನ್ನು ಆದೇಶ ಮಾಡೋದು. ತ್ರಿಕೋನಮಿತಿಯ ಅನುಪಾತಗಳಿಗೆ ಅನುಸಾರವಾಗಿ ಬೆಲೆಗಳನ್ನು ಭಾವಿಸಿ ಇಲ್ಲಿ ನಿರ್ದಿಷ್ಟವಾದ ಬೆಲೆಗಳನ್ನು ಕಂಡುಹಿಡಿಯಬೇಕಾಗುತ್ತದೆ. sin 30 ಡಿಗ್ರಿ ಗೊತ್ತಾದ್ರೆ ಉಳಿದ ಎಲ್ಲ ಅನುಪಾತಗಳನ್ನ 5 ಅನುಪಾತಗಳನ್ನು ನಾವು
ಕಂಡುಹಿಡಿ. ಎಸ್, ಈಗ 60 ಡಿಗ್ರಿ ಅಂದ್ರೆ ಏನು? ಸೈನ್ 60 ಡಿಗ್ರಿ, ಸೈನ್ ಆಫ್ 60 ಡಿಗ್ರಿ. ಈಗ ಯಾವ ಸೈನ್ ಎ, ಅದು ಇದು ಸೈನ್ 60 ಡಿಗ್ರಿ ಅಂದ್ರೆ ಇದಕ್ಕೆ ನೋಡಿ ಸೈನ್ 60 ಡಿಗ್ರಿ ಅಂದ್ರೆ ಯಾವ್ದಾಗುತ್ತೆ? 60 ಡಿಗ್ರಿ ಇಲ್ಲಿ ತಗೊಂಡು ಅಲ್ವಾ? ಯಾವ್ದಾದ್ರು ತಗೊಳ್ಳಿ, ಇದೇ ತಗೊಳ್ಳಿ, ಎ ಬಿ ಡಿ ಸೈನ್ 60 ಡಿಗ್ರಿ. ಈ ಸೈನ್ 60 ಡಿಗ್ರಿ ಅಂದ್ರೆ ಇದಕ್ಕೆ ಅಭಿಮುಖ ಬಾಹು ಯಾವುದು? ಎ ಡಿ ಅಲ್ವಾ? ವಿಕರ್ಣ ಬಾಹು ಯಾವುದು? ಎ ಬಿ. ವೆರಿ ಗುಡ್. ಸೈನ್ 60 ಕಾಣ್ತಾ ಇದೆ ಮಕ್ಕಳೇ, ನೋಡಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಎ ಬಿ ಡಿ ಲಂಬಕೋನ ತ್ರಿಭುಜ, ಇದರ ಅರ್ಧ ಭಾಗ ತಿಳ್ಕೊಂಡಿದ್ದೀನಿ. ಯಾಕೆ ಅಂದ್ರೆ 30 ಡಿಗ್ರಿ, ಇದು 60 ಡಿಗ್ರಿ, 90 ಡಿಗ್ರಿ. ನನಗೆ ಸೈನ್ 60 ಡಿಗ್ರಿ ಬರೀಬೇಕು. ಈ ಸೈನ್ 60 ಡಿಗ್ರಿಗೆ ಅಭಿಮುಖ ಬಾಹು ತ್ರಿಕೋನಮಿತಿಯ ರೂಪಾಂತರಗಳ ಪ್ರಕಾರ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು ಕಾಣ್ತಾ ಇದೆಯಲ್ಲ? ಸೊ ಹಾಗಾದ್ರೆ ಅಭಿಮುಖ ಬಾಹು ಎಡಿ, ವಿಕರ್ಣ ಬಾಹು ಎ ಬಿ. ಬೆಲೆ ಹಾಕಬೇಕು. ಎ ಡಿ ಬೆಲೆ ಗೊತ್ತಿದೆ, ಈಗಾಗಲೇ ಮೊದಲೇ ಕಂಡಿದ್ದು a√3. ನೆಕ್ಸ್ಟ್ ಎ ಬಿ ಬೆಲೆ ಗೊತ್ತಿದೆಯಲ್ಲ 2ಗೆ. ಈಗ ಆದೇಶ ಮಾಡಿದ್ರೆ ಎಸ್ ಮಾಡಿರಲ್ಲ, ಮಾಡ್ತಾ ಇದೀವಿ. ಓಕೆ, ಇಲ್ಲಿ a ಡಿವೈಡ್ ಆಗುತ್ತೆ √3/2. ಅರ್ಥ ಆಯ್ತಲ್ಲ? ಸೈನ್ 60 ಡಿಗ್ರಿ ಬೆಲೆ √3/2 ಆಯ್ತು. ಎಷ್ಟು ಬಂತು? ಇದೇ ಸಮಬಾಹು ತ್ರಿಭುಜದಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು 60 ಡಿಗ್ರಿ ಸೈನ್ 60 ಡಿಗ್ರಿ ಬೆಲೆ ಬಂದದ್ದು ಎಷ್ಟು? √3/2. ಈಗ cos 60 ಡಿಗ್ರಿ ಬೆಲೆ ಬರೀತೀರಾ? cos 60 ಡಿಗ್ರಿ ಅಂದ್ರೆ ಏನು? ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. ಪಾರ್ಶ್ವಬಾಹು ಯಾವ್ದಾಗುತ್ತೆ? ಪಾರ್ಶ್ವಬಾಹು ಬಿ ಡಿ. ವಿಕರ್ಣ ಬಾಹು ಯಾವ್ದಾಗುತ್ತೆ? ಎ ಬಿ. ಹೌದಾ? ಪಾರ್ಶ್ವಬಾಹುವಿನ ಅಳತೆ ಎಷ್ಟು? ಎ ಅಲ್ವಾ? ವಿಕರ್ಣ ಬಾಹುವಿನ ಅಳತೆ ಎಷ್ಟು? 2a. a/2a. a/2 ಭಾಗವಾಯಿತು, 1/2 ಇತ್ತಲ್ವಾ? ಎಸ್, ಅಂಡರ್ಸ್ಟುಡ್. ವೆರಿ ಗುಡ್. 60 ಡಿಗ್ರಿ ಬೆಲೆ ಗೊತ್ತಾಯ್ತಲ್ಲ? ಅದೇ ರೀತಿಯಾಗಿ ಮಕ್ಕಳೇ tan 60 ಡಿಗ್ರಿ ಅಂದ್ರೆ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. tan 60 ಡಿಗ್ರಿಗೆ ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಎ ಬಿ. ಅದಕ್ಕೆ ಪಾರ್ಶ್ವಬಾಹು ಯಾವುದು? ಬಿ ಡಿ. ಅವಾಗ ಬರ್ಕೊಳ್ತೀರಾ? ಎ ಡಿ ಬೆಲೆ ಎಷ್ಟು ಕಂಡಿದ್ರೆ? a√3. a√3/a. a√3/a. ಈಗ ಡಿವೈಡ್ ಆಯ್ತು ಅಲ್ವಾ? √3. tan 60 ಡಿಗ್ರಿ ಬೆಲೆ √3. ಅದೇ ರೀತಿ tan 60 ಕೊಡ್ತಾರೆ ಕಾಟ್, ಅದು ವಿಲೋಮ 1/√3. tan 60 ಡಿಗ್ರಿ ವಿಲೋಮ ಏನಾಗುತ್ತೆ? cot 60 ಡಿಗ್ರಿ ಬೆಲೆ ಆಗುತ್ತೆ. ನನಗೆ ಕೊಸೆಕೆಂಟ್ ಬೇಕಪ್ಪ. ಕೊಸೆಕೆಂಟ್ ವಿಲೋಮ ಅನುಪಾತ ಏನು? 1/sin. √3/2 ವಿಲೋಮ ಮಾಡಿದ್ರೆ 2/√3. ಅರ್ಥ ಆಗ್ತಿದೆ ನಮಗೆ? ನೆಕ್ಸ್ಟ್ ಸೆಕೆಂಡ್ 60 ಡಿಗ್ರಿ ಏನು ಬರುತ್ತೆ? cos 60 ಡಿಗ್ರಿ ವಿಲೋಮ ಅನುಪಾತ. cos 60 ಡಿಗ್ರಿ ವಿಲೋಮ ಅನುಪಾತ ಏನಾಗುತ್ತೆ? 2. 1/2 ವಿಲೋಮ ಅನುಪಾತ 2. ಎಸ್, ಕೊಸೆಕೆಂಟ್ cot 60 ಡಿಗ್ರಿ. ಹೀಗೆ ನಾವು ಒಂದು ಸಮಬಾಹುವನ್ನು ತೆಗೆದುಕೊಂಡು ಪ್ರತಿ ವಿದ್ಯಾರ್ಥಿಗಳೇ ಸೈನ್ 30 ಡಿಗ್ರಿಯಿಂದ ಕಂಡುಹಿಡ್ಕೊಂಡು ಉಳಿದ 5 ಅನುಪಾತಗಳನ್ನು ಕಂಡುಹಿಡ್ಕೊಂಡ್ವಿ. ಸೈನ್ 30 ಡಿಗ್ರಿ ಬೇಕು ಅಂದಾಗ ಈ ಅರ್ಧ ಲಂಬಕೋನ ಅದು ಒಂದು ತ್ರಿಭುಜವನ್ನು ಮಾತ್ರ ತೆಗೆದುಕೊಂಡಿದ್ವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 60 ಡಿಗ್ರಿನೂ ಸಹ ಇಲ್ಲಿಂದಲೇ ಮಾಡಿದ್ವಿ. 60 ಡಿಗ್ರಿ ಮಾಡಿದ್ವಿ. 30 ಡಿಗ್ರಿ ನಿರ್ದಿಷ್ಟ ಕೋನ 30 ಡಿಗ್ರಿ ಮತ್ತು ನಿರ್ದಿಷ್ಟ ಕೋನ 60 ಡಿಗ್ರಿಗೆ ಎಲ್ಲ ಅನುಪಾತಗಳನ್ನು ನಾವು ಕಂಡುಹಿಡಿದ್ವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಹೀಗೆ ನಿರ್ದಿಷ್ಟವಾದ ಬೆಲೆಗಳನ್ನು ಗುರುತಿಸ್ಕೊಳ್ತೀವಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಇನ್ನು ಯಾವ ಕೋನಗಳಿವೆ? ಮುಖ್ಯವಾದ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳು ಯಾವುದು ನೋಡೋಣ. ಸೈನ್ 0 ಡಿಗ್ರಿ ಕಾಣ್ತಾ ಇದೆ ನಮಗೆ. ಸೈನ್ 0 ಡಿಗ್ರಿ ಕಾಣ್ತಾ ಇದೆಯಲ್ಲ ಪ್ರತಿ ವಿದ್ಯಾರ್ಥಿಗಳು? ನೋಡ್ತಾ ಇದೆಯಲ್ಲ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ? ನೋಡಿ ಮಕ್ಕಳೇ, ನಾನು ಇಲ್ಲಿ ಚಿತ್ರ ಬರ್ತೀನಿ, ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ? ನೋಡಿ, ಕಾಣಿಸ್ತಾ ಇದೆ. ಸ್ವಲ್ಪ ಈ ಚಿತ್ರದಲ್ಲಿ ನೋಡೋಣ. ಸೈನ್ 0 ಡಿಗ್ರಿ ಬೆಲೆ ಎಷ್ಟು ಗಮನಿಸಿ. ಎಸ್, ಪ್ರತಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಲ್ಲ? ಈ ಚಿತ್ರ ಕಾಣ್ತಾ ಇದೆ. ಸೈನ್ 0 ಡಿಗ್ರಿ ಮತ್ತು 90 ಡಿಗ್ರಿ ಕಂಡು
ಸೈನ್ 0 ಡಿಗ್ರಿ ಯಾವಾಗ ಆಗುತ್ತೆ ಅಂತ, ಯಾವಾಗ ಆಗುತ್ತೆ ಸರ್? ಸರ್ ಸೈನ್ 0 ಡಿಗ್ರಿ ಬೇರೆ ಅಂತ ಹೇಳ್ತೀವಿ ನೋಡಿ ವಿದ್ಯಾರ್ಥಿಗಳೇ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಇಲ್ಲೇ ನೋಡ್ತಾ ಇದ್ದೀರಾ, ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಸೈನ್ 0 ಡಿಗ್ರಿ ಯಾವಾಗ ಆಗುತ್ತೆ? ಇಲ್ಲಿ 90 ಡಿಗ್ರಿ ಐತಲ್ಲಪ್ಪ, ಇದು 0 ಡಿಗ್ರಿ ಯಾವಾಗ ಆಗುತ್ತೆ? ಯಾರು ಹೇಳ್ತೀರಿ? ಈ ಬಿ ಸಿ ರೇಖಾಖಂಡ ಏನಾಗುತ್ತೆ, ಬಿ ಸಿ ರೇಖಾಖಂಡ ಎ ಬಿ ರೇಖಾಖಂಡದ ಮೇಲೆ ಬಂದು ಕೋಯಿನ್ಸೈಡ್ ಆಗುತ್ತೆ. ಯಾವಾಗ ಕೋಯಿನ್ಸೈಡ್ ಆಗುತ್ತೆ ಅವಾಗ ಸೈನ್ ಆಫ್ ಎ, ಸೈನ್ ಎ ಕೋನ 0 ಡಿಗ್ರಿ ಆಗುತ್ತೆ. ನೋಡಿ ಹಿಂಗಿತ್ತಲ್ಲ, ಎ ಬಿ ಕೋನ ಬಂತು 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 ಹಿಂಗ್ ಬಂತು ಹಿಂಗ್ ಬಂತು ಹಿಂಗ್ ಬಂತು ಹಿಂಗ್ ಬಂತು, ಬಿ ಸಿ ರೇಖಾಖಂಡ ಎ ಬಿ ಮೇಲೆ ಬಂತು, ಓವರ್ ಲ್ಯಾಪ್ ಆಗುತ್ತೆ. ಅರ್ಥ ಆಯ್ತು ನಮಗೆ? ಎ ಬಿ ರೇಖಾಖಂಡದಲ್ಲಿ ಬಿ ಸಿ ರೇಖಾಖಂಡ ಏನ್ ಮಾಡ್ತು? ಸೈನ್ ಥೀಟಾ ಅನುಪಾತ ಏನ ಅನುಪಾತ ಏನಾಗುತ್ತೆ? ಸೈನ್ ಥೀಟಾ ಇಕ್ವಲ್ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಇದು ಸೈನ್ ಥೀಟಾ ಅಭಿಮುಖ ಬಾಹು ಬಿ ಸಿ ಅಲ್ವಾ, ಡಿವೈಡೆಡ್ ಬೈ ವಿಕರ್ಣ ಬಾಹು. ಇದೇನಾಗುತ್ತೆ? ಐಕ್ಯ, ಹೌದಾ? ಈ ಬಾವು ಹಿಂಗ್ ಐಕ್ಯ. ಅವಾಗ ಎ ಇದ್ರ ಮೇಲೆ ಎ ಬಿ ರೇಖಾಖಂಡದ ಮೇಲೆ ಈ ರೇಖಾಖಂಡ ಇದು ರೇಖಾಖಂಡ ಏನಾಗ್ತದೆ? ಐಕ್ಯ. ಅವಾಗ ನೋಡಿ ಇಲ್ಲಿ ತೋರಿಸಿದೀವಿ ಮುಖ್ಯ ನೋಡಿ, ಎ ಸಿ ಯನ್ನ ಸ್ವಲ್ಪ ಮೇಲೆ ಬಂತು, ಮತ್ತೇನ ಸ್ವಲ್ಪ ಮೇಲೆ ಬಂತು, ಇನ್ನೊಂದು ಸ್ವಲ್ಪ ಮೇಲೆ ಬಂತು, ಆಮೇಲೆ ಎ ಸಿ ರೇಖಾಖಂಡ ಏನಾಗ್ತಿದ್ವು? ಎ ಸಿ ರೇಖಾಖಂಡ ಎ ಬಿ ಮೇಲೆ ಓವರ್ಲ್ಯಾಪ್ ಆಗಿದೆ. ಅದನ್ನ ಏನಂತ ಕರಿತೀವಿ ಮಕ್ಕಳೇ? ಸೈನ್ 0 ಡಿಗ್ರಿ. ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ, ನೋಡಿ ಕಾಣಿಸ್ತಾ ಇದೆ ನಿಮ್ಮ ಪುಸ್ತಕದಲ್ಲಿ ಚಿತ್ರ ನೋಡಿ ಮಕ್ಕಳೇ. ಇದಕ್ಕೋ 0 ಪೇಜ್ ನಂಬರ್ 59ನೇ ಪುಟ ನೋಡಿ ಮಕ್ಕಳೇ. ಪಠ್ಯ ಪುಸ್ತಕದಲ್ಲಿ 59ನೇ ಪುಟ ಚಿತ್ರ ನೋಡ್ಕೊಳ್ಳಿ ಮಕ್ಕಳೇ. ಸೈನ್ 0 ಡಿಗ್ರಿ ಹೇಗೆ ಉಂಟಾಗುತ್ತೆ ಅನ್ನೋದು ನಿಮ್ಗೆ ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ವಿದ್ಯಾರ್ಥಿಗಳೇ, ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ನೋಡಿ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು, BC ಬೈ AC ಇಸ್ ಈಕ್ವಲ್ ಟು 0. ಅದು ಬೆಲೆ ಏನಂತಲ್ಲ ಓವರ್ಲ್ಯಾಪ್ ಆದಾಗ BC ಯು AB ಏನಾಯ್ತು? BC ರೇಖಾಖಂಡ ನಮ್ಮ ಬಂದಂಗೆ AB ಮೇಲೆ ಐಕ್ಯವಾಯಿತು. ಅವಾಗ ಸೈನ್ ಆಫ್ ಎ, ಸೈನ್ ಎ ಕೋನ ಏನು? 0 ಡಿಗ್ರಿ. ಆಗ 0 ಡಿಗ್ರಿ ಬೆಲೆ 0. ಕಾಸ್ ಎ ಬೆಲೆ ಏನಾಗುತ್ತೆ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಬೈ ವಿಕರ್ಣ ಬಾಹು, ಪಾರ್ಶ್ವ ಬಾಹು ಬೈ AB ಬೈ ವಿಕರ್ಣ ಬಾಹು AC. ಅವಾಗ ಕಾಸ್ 0 ಡಿಗ್ರಿ ಬೆಲೆ ಏನಾಗುತ್ತೆ? ಅದೇನಾಗುತ್ತೆ? 1 ಆಗುತ್ತೆ. 1, ಯಾಕೆಂದ್ರೆ 1/1 ಮಾರ್ಕ್ಸ್ ಇದೆ, ಒಂದೇ ಬರುತ್ತೆ, ಹೌದಾ? ನೆಕ್ಸ್ಟ್ ಟ್ಯಾನ್ 0 ಡಿಗ್ರಿ ಬರುತ್ತೆ. 1 ಡಿವೈಡೆಡ್ ಬೈ ಕಾಸ್ 0 1 ಯಾಕೆ ಬರುತ್ತೆ? ಬಿಟ್ಕೊಳ್ಳಿ, ಯಾಕೆಂದ್ರೆ ಎ ಬಿ ಮತ್ತು ಎ ಸಿ ಹೇಳ್ತೀವಿ 1/1 ಅಂತ ಇಟ್ಕೊಂಡಿನಿ. ಎ ಬೈ ಎ, ಎ ಬಿ ಹೇಳ್ತೀವಿ, ಎ ಬಿ ಸಿ ಹೇಳ್ತೀವಿ, ಒಂದೊಂದು ಏಕಮಾನಗಳು. ಎ ಬೈ ಎ ಇಸ್ ಈಕ್ವಲ್ ಟು ಏನಾಯ್ತು? 1. ಎ ಬೈ ಎ ಇಂದ ಎ ಬಾಕ್ಸ್ ಏನಾಗುತ್ತೆ? 1. ಅಂದ್ರೆ ಕಾಸ್ 0 ಡಿಗ್ರಿ ಬೆಲೆ 1. ಅದೇ ಟ್ಯಾನ್ 0 ಡಿಗ್ರಿ ಬೆಲೆ 0. ಯಾಕೆಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. 0/1, 0 ಬೈ ಎನಿಥಿಂಗ್ 0. 0 ಇಂದ 0 ಅನ್ನ 1 ರಿಂದ ಭಾಗಿಸಿದ್ರೆ 0. ಆದ್ರೆ 1 ಡಿವೈಡೆಡ್ ಬೈ 0 ಇನ್ನು ಯಾರು ಕಲಿತಿಲ್ಲ, ಇನ್ಫಿನಿಟ್. tan 0 0, cot 0 ಅವಾಗ 1/0 ಬರುತ್ತೆ, ಇನ್ಫಿನಿಟಿ. ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. cot 0 ಡಿಗ್ರಿ ಇನ್ಫಿನಿಟ್. ಇನ್ಫಿನಿಟ್ ಅಂದ್ರೆ ಏನ? 1/0. ಇನ್ನು ಯಾರು ಕಂಡಿಲ್ಲ? 1 ಅನ್ನ 0 ಇಂದ ಭಾಗಿಸಿ. ಇನ್ಫಿನಿಟ್, ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ಅನಂತ. cot 0 ಡಿಗ್ರಿ ಬೆಲೆ ಇನ್ಫಿನಿಟ್. secant 0 ಡಿಗ್ರಿ 1/cos. secant ಏನು? 1/cos ಅಲ್ವಾ? 1/1 secant 0 ಡಿಗ್ರಿ ಬೆಲೆ 1. ಅದೇ cosecant, cosecant ಏನು? 1/sin ಥೀಟಾ. 1/sin ಥೀಟಾ ಅಂದ್ರೆ sin ಥೀಟಾ 0 ಡಿಗ್ರಿ ಬೆಲೆ ಎಷ್ಟು? 0. ಅವಾಗ ಏನಾಗುತ್ತೆ? ಅವಾಗ
1/0 ಅಂದ್ರೇನು ಅರ್ಥ? ಇದನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನೆನಪಿಟ್ಕೊಳ್ಳಿ ಈ ಬೆಲೆನ 1/0 ಅಂತ ಕೊಟ್ಟರೆ ನಾವು ಹೆಂಗ್ ಬರೀಬೇಕು? ಇನ್ಫಿನಿಟ್. 1/0 ಬಂದಾಗ ಈ ಬೆಲೆನ ಇನ್ನು ಯಾರೋ ಗಣಿತಶಾಸ್ತ್ರಜ್ಞರು ಇನ್ನು ಅಧ್ಯಯನ ಮಾಡ್ತಲೇ ಇದ್ದಾರೆ. ಅಂದ್ರೆ ಇನ್ಫಿನಿಟ್ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯ. 1/0 ಇಸ್ ಇನ್ಫಿನಿಟ್. ಈ ಚಿಹ್ನೆಯ ಗೊತ್ತಿದ್ದೀನಿ, ಇನ್ಫಿನಿಟ್ ಅನ್ನು ಕೊಡ್ತಾರೆ, ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಹೀಗೆ ನಾವು ಕಂಡುಹಿಡಿತೀವಿ. ಹೌದಾ? ಸೆಕೆಂಡ್ 0 is equal to ಇನ್ಫಿನಿಟ್. ಸೆಕೆಂಡ್ 0 1. ಈಗ sin 90 ಡಿಗ್ರಿ ಬೆಲೆ ಏನು? sin 90 ಡಿಗ್ರಿ ಬೆಲೆ ಹೇಗೆ ಕಂಡುಹಿಡಿತೀವಿ? ಹಾಗಾದ್ರೆ ನಮ್ಮ ಮಕ್ಕಳೇ 0 ಡಿಗ್ರಿ ಬೆಲೆ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ ಮಕ್ಕಳೇ? ಏನಾಯ್ತು? BC ಯು sin 0 ಡಿಗ್ರಿ ಬೆಲೆ ಕಂಡುಹಿಡಿದ್ರೆ ಏನಾಯ್ತು ನೋಡಿ? BC ಅನ್ನೋದು ಏನಾಗುತ್ತೆ? AB ಮೇಲೆ ಬಂತು ಆಯ್ಕೆ ಆಗುತ್ತೆ ನೋಡಿ. ಹಿಂಗಿತ್ತು ಇಲ್ಲಿ ಬಂದ ಅವಾಗ ಐಕ್ಯ ಹಾಕೋದು ಏನಾಗುತ್ತೆ? ಮುಖ ಭಾವ ಬೈ ವಿಕರ್ಣ ಭಾವ ಐಕ್ಯ ಹಾಕೋ ಇದಕ್ಕೆ ಐಕ್ಯ ಹಾಕೋ ಅವಾಗ sin 0 0 cos 0 1 ಆಗುತ್ತೆ. ಅದೇ ರೀತಿಯಾಗಿ sin cos ಕಂಡುಹಿಡಿದ್ರೆ ಉಳಿದ ಎಲ್ಲವೂ ಕಂಡುಹಿಡಿತೀವಿ. ಎಸ್, ಓಕೆ, ವೆರಿ ಗುಡ್. ನೆಕ್ಸ್ಟ್ ನೋಡೋಣ ಯಾವ ಕಂಡುಹಿಡ್ತೀರಾ ಮಕ್ಕಳೀಗ? ಮುಂದಿನ ಕೋನ, ನಿರ್ದಿಷ್ಟ ಕೋನ ಯಾವುದು ಮಕ್ಕಳೇ? 0 ಡಿಗ್ರಿ ಆಯ್ತು, 45 ಡಿಗ್ರಿ ಆಯ್ತು, 30 ಡಿಗ್ರಿ ಆಯ್ತು, 60 ಡಿಗ್ರಿಯನ್ನ ಕಂಡುಹಿಡ್ಕೊಂಡ್ವಿ. ನಿರ್ದಿಷ್ಟವಾದ ನೆಕ್ಸ್ಟ್ ಕೋನ ಯಾವುದು? ಇದು ಒಂದು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನ 90 ಡಿಗ್ರಿ. ಅದೇ ಓಕೆ, 90 ಡಿಗ್ರಿಯನ್ನು ಕಂಡುಹಿಡಿಯೋಣ. 90 ಡಿಗ್ರಿ ಹೇಗೆ ಕಂಡುಹಿಡಿಯೋದು ವಿದ್ಯಾರ್ಥಿಗಳೇ? ಬಹಳ ಸುಲಭ. ನೋಡಿಲೆ sin 90 ಡಿಗ್ರಿ sin 90 ಡಿಗ್ರಿ ಏನ್ ಮಾಡ್ತೀವಿ ಅಂದ್ರೆ ಇದೇ ತ್ರಿಭುಜ ತಿಳ್ಕೊಳ್ಳಿ ಸಾಕು. ಇದೇ ತಿಳ್ಕೊಳ್ಳೋಣ. sin 90 ಡಿಗ್ರಿ ಅಂದ್ರೆ ಏನು? ಇದು 90 ಅನುಪಾತ ಏನು? sin 90 ಗೆ ಅನುಪಾತ ಏನು? ಯಾರು ಹೇಳ್ತೀವಿ? ಇದು ಎ ಅಂತ ಹೇಳಿ ಇಲ್ಲೇ ತಗೊಂಡ್ರೆ sin 90 ಡಿಗ್ರಿ ಅಂದ್ರೆ ಇದು ಗಮನಾಂಕ ಭಾವ ಯಾವುದು? AC. ವಿಕರ್ಣ ಯಾವುದು? ಯಾವ್ದು ನೋಡ್ತೀವಿ? ವಿಕರ್ಣ ಯಾವ್ದು ಬರುತ್ತೆ ಈಗ? ಅಭಿಮುಖ ಭಾವವು AC ಆಗಿದೆ. ಹೌದಾ? AC by AB ಅದು ವಿಕರ್ಣ ಇಲ್ಲ. ಹೌದಾ? is equal to AC by AB. AC by AB. ಏನಾಗುತ್ತೆ? AC ಬೆಲೆ ಏನು? AC ಬೆಲೆ ಇಷ್ಟಾಗುತ್ತೆ. ಅವಾಗ AB ಬೆಲೆ ಇಷ್ಟಾಗುತ್ತೆ. ನಾವು ಅದನ್ನು ಗುರ್ತು ಮಾಡ್ಕೊಂಡ್ರೆ ಎಲ್ಲ ಒಂದು ಅಂತ ಇಟ್ಕೊಂಡಿದ್ದೀವಿ ಮಕ್ಕಳೇ. AC ಬೆಲೆ AB ಬೆಲೆ ಕೊಟ್ಟು 1/1 ಒಂದೇ. ಅದರ sin 90 ಡಿಗ್ರಿ ಬೆಲೆ 1. ಹೌದಾ? sin 90 ಡಿಗ್ರಿ ಬರುತ್ತೆ. cos 90 ಡಿಗ್ರಿ ಬೆಲೆ ಬರ್ಬೇಕಂದ್ರೆ cos 90. cos ಗೆ ಅನುಪಾತ ಏನು? ಇದೇ ಇದರಲ್ಲಿ cos ಗೆ ಅನುಪಾತ ಏನು? ಏನ್ ಬರ್ತೀರಿ? cos 90 ಡಿಗ್ರಿ ಅಂದ್ರೆ ಪಾರ್ಶ್ವಭಾವು ಬೈ ವಿಕರ್ಣ ಭಾವು. ಪಾರ್ಶ್ವಭಾವು ಬೈ ಪಾರ್ಶ್ವ. cos 90 ಡಿಗ್ರಿ cos ಅಂದ್ರೆ ವಿಕರ್ಣ. ಪಾರ್ಶ್ವ ಏನಾಗುತ್ತೆ? ಪಾರ್ಶ್ವಭಾವು ಬೈ ವಿಕರ್ಣ. ಪಾರ್ಶ್ವ ಇದಕ್ಕೆ ಪಾರ್ಶ್ವಭಾವು, ಇದು ವಿಕರ್ಣ ಯಾವುದು? AC ಸಿಗುತ್ತೆ. ಅವಾಗ ಇದು ಬೆಲೆ 1/, ಇದೆಷ್ಟು ಬೆಲೆ ಬರುತ್ತೆ ನೋಡೋಣ. AB by ವಿಕರ್ಣವು ಅದೇನಂತೆ ಇನ್ಫಿನಿಟ್ ಅಂತ ಅಲ್ವಾ? AC ಇರುತ್ತೆ. ಅವಾಗ 0/1 is equal to 0. cos 90 ಡಿಗ್ರಿ 0 ಆಗುತ್ತೆ. ಹೌದಾ? ಈಗ sin 90 cos 90 ಗೊತ್ತಾಯ್ತು ವಿದ್ಯಾರ್ಥಿಗಳೇ. 90 ಡಿಗ್ರಿ ಹೆಂಗೆ ಕಂಡುಹಿಡಿಯೋದು ನೋಡೋಣ ಇನ್ನೊಂದು ಸರಿ. cos 90 ಡಿಗ್ರಿ ಬೆಲೆ ಗೊತ್ತಾಯ್ತು. cos 90 sin 90 ಡಿಗ್ರಿ 1, cos 90 ಡಿಗ್ರಿ 0. ಯಾಕೆ 0 ಆಗುತ್ತೆ? ಯಾಕಪ್ಪ cos 90 0 ಆಗುತ್ತೆ? ಹಾಗಾದ್ರೆ ಏನು ಇಟ್ಕೊಂಡಿದ್ದಾರೆ ಬೆಲೆ? ಇದು A ಅಲ್ವಾ? ನಾವೇನು ಕಂಡುಹಿಡಿದ್ವಲ್ಲ ಮೊದಲು ಏನು ಇಟ್ಕೊಂಡಿದ್ವಿ ಮಕ್ಕಳೇ? AC ಅನ್ನ A √2 ಅಂತ ಇಟ್ಕೊಂಡಿದ್ವಿ.
ಅಲ್ವಾ. ಎ ಸಿಯನ್ನ ಎ ಸಿ ಬೆಲೆನ ಎ ರೂಟ್ ಅಂತ ಇಟ್ಕೊಂಡಾಗ ಅವಾಗ ಬೇಕಾದ್ರೆ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ನೋಡಿ, ಕಾಸ್ ಥೀಟಾ ಈಕ್ವಲ್ ಟು 0 ಹೆಂಗ್ ಬರುತ್ತೆ. ಕಾಸ್ ಥೀಟಾ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ ಬಾಹು. ಪಾರ್ಶ್ವಬಾಹು ಯಾವ್ದಾಗುತ್ತೆ? ಪಾರ್ಶ್ವಬಾಹು ಎ ಬಿ, ಪಾವಿ. ವಿಕರ್ಣ ಬಾಹು ಯಾವುದು? ಎ ಸಿ, ಎ ಬೈ ಎ ರೂಟ್ ಟು. ಎ ಬೈ ಎ ಆಗುತ್ತೆ ನೋಡಿ, ಯಾಕಂದ್ರೆ ಇದು ವಿಕರ್ಣ ಆಗುತ್ತೆ. ಎ ಬೈ ಎ ಅಲ್ವಾ, 0 ಆಗುತ್ತೆ. ಇದು ಕಾಸ್ 90 ಡಿಗ್ರಿ ಬೆಲೆ 0. ನೋಡಿ, ಇಲ್ಲಿ ಒಂದು ತಿಳ್ಕೋಬೇಕಾಗುತ್ತೆ. ಕೋನ ಸಿಯು 0 ಡಿಗ್ರಿಗೆ ಸಮೀಪಿಸಿದಾಗ, ಕೋನ ಸಿ ಅನ್ನೋದು 0 ಡಿಗ್ರಿಗೆ ಸಮೀಪಿಸಿದಾಗ ಕೋನ ಎಯು 90 ಡಿಗ್ರಿಗೆ ಸಮೀಪಿಸುತ್ತದೆ. ಕೋನ ಸಿಯು 0 ಡಿಗ್ರಿಗೆ ಸಮೀಪಿಸಿದಾಗ ಕೋನ ಎ ಏನಾಗುತ್ತೆ? ಕೋನ ಸಿಯು 0 ಡಿಗ್ರಿಗೆ ಸಮೀಪಿಸಿದಾಗ ಕೋನ ಎ ಏನಾಗುತ್ತೆ? 90 ಡಿಗ್ರಿಗೆ ಸಮೀಪಿಸುತ್ತದೆ. ಬಾಹು ಎ ಸಿಯ ಉದ್ದವು ಬಿ ಸಿಗೆ ಏನಾಗಿದೆ? ಎ ಸಿಯ ಉದ್ದವು ಬಿ ಸಿಗೆ ಸಮವಾಗುತ್ತದೆ. ಸೈನ್ ಎ 1ಕ್ಕೆ ಸಮನಾಗುತ್ತದೆ, ಸಮೀಪವಾಗಿರುತ್ತದೆ. ಹಾಗೆಯೇ ಕೋನ ಎ ಯು 90 ಡಿಗ್ರಿಗೆ ಸಮೀಪಿಸಿದಂತೆ ಕೋನ ಸಿ ಯ ಬೆಲೆ ಏನಾಗುತ್ತೆ? 0 ಡಿಗ್ರಿಗೆ ಸಮೀಪಿಸುತ್ತದೆ. ಅಂದ್ರೆ ಬಾಹು ಎ ಬಿ ಅಳತೆ ಏನಾಗುತ್ತೆ? ಅವಾಗ ಬಾಹು ಎ ಬಿ ಅಳತೆ 0ಕ್ಕೆ ಹತ್ತಿರವಾಗಿರುತ್ತದೆ. ಆದ್ದರಿಂದ ಕಾಸ್ ಎ ಯು 0ಗೆ ಸಮನಾಗಿರುತ್ತದೆ. ಕಾಸ್ ಎ ಬೆಲೆ ಏನಾಗುತ್ತೆ? ಅವಾಗ 0ಗೆ ಸಮನಾಗಿರುತ್ತೆ. ಪ್ರೀತಿ ವಿದ್ಯಾರ್ಥಿಗಳೇ, ಹೀಗೆ ಹತ್ರ ಬಂದಾಗ ಏನಾಗುತ್ತೆ ಅಂದ್ರೆ ಕಾಸ್ ಎ ಬೆಲೆ 0 ಆಗುತ್ತೆ ಅನ್ನೋದನ್ನ ನೀವು ಚಿತ್ರದಲ್ಲಿ ನೋಡಿ ಕಲಿಯಬಹುದಾದ ಮಕ್ಕಳೇ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಅನೇಕ ಸಮಸ್ಯೆಗಳನ್ನ ನಾವು ಇದರಲ್ಲಿ ಈ ನಿರ್ದಿಷ್ಟ ಕೋನಗಳನ್ನ ಕಂಡುಹಿಡಿದುಕೊಂಡ ಮೇಲೆ ಇದರ ಮೇಲೆ ಅನೇಕ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಅಭ್ಯಾಸದಲ್ಲಿ ನೋಡೋಣ ಅಂದ್ರೆ ಸಾಕಷ್ಟು ಲೆಕ್ಕಗಳಿರ್ತವೆ. ನೀವು ಮಾಡ್ತೀರಾ ನೋಡೋಣ. ಈಗ ನಾವು ನಿರ್ದಿಷ್ಟ ಕೋನಗಳ ಅಳತೆಗಳನ್ನು ಕಂಡುಹಿಡಿತೇವೆ. ನಿರ್ದಿಷ್ಟ ಕೋನಗಳ ಏನೇನು ಕಂಡುಹಿಡ್ಕೊಂಡ್ವಿ? 0 ಡಿಗ್ರಿ ಪ್ರೀತಿ ವಿದ್ಯಾರ್ಥಿಗಳೇ, ಸೈನ್ 90 ಡಿಗ್ರಿ 1, ಕಾಸ್ 90 ಡಿಗ್ರಿ 0 ಎಂದು ವ್ಯಾಖ್ಯಾನಿಸುತ್ತೇವೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಕಾಸ್ 0 ಯಾಕೆ ಬರುತ್ತೆ ಅಂದ್ರೆ ಎ ಸಿ ಬಾಹುವಿನ ಅಳತೆ ಇದು ಐಕ್ಯವಾದಾಗ ಎ ಬಿಗೆ ಎ ಸಿ ಮತ್ತು ಎ ಬಿ ಈಕ್ವಲ್ ಆಗ್ತದೆ. ಅವಾಗ ಅದು 0 ಆಗಿರ್ತದೆ. ಅರ್ಥ ಆಯ್ತಲ್ಲ? ಹೀಗೆ ಪ್ರತಿ ವಿದ್ಯಾರ್ಥಿಗಳೇ 90 ಡಿಗ್ರಿಯ ಉಳಿದ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಯನ್ನ ನೀವೇ ಕಂಡುಹಿಡಿಯಬಹುದು. ಹಾಗಾದ್ರೆ ನಮ್ಮ ಪರಾಮರ್ಶೆಗೆ ಅನುಕೂಲವಾಗುವಂತೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ಪಠ್ಯಪುಸ್ತಕದಲ್ಲಿ ಪೇಜ್ ನಂಬರ್ 60 ಇದೆ ಅಲ್ಲ ಮಕ್ಕಳೇ, ಇದನ್ನ ಚೆನ್ನಾಗಿ ಅಧ್ಯಯನ ಮಾಡಿ. ಅದಾ ಇನ್ನು ಅಧ್ಯಯನ ಮಾಡಿ. ಇದರಿಂದ ನಿಮಗೆ ಅನುಮಾನ ಮಾಡ ನೋಡಿ ಮಕ್ಕಳೇ. ಈಗ ನೋಡ್ತಾ ಇದ್ದೀರಲ್ಲ, ನೋಡಿ ನೀವೇ ಕೋಷ್ಟಕವನ್ನು ತಯಾರು ಮಾಡಿ. ಅರ್ಥ ಆಯ್ತಲ್ಲ? ಈಗ ಯಾವ್ಯಾವ ಕೋನಗಳನ್ನು ಕಂಡುಹಿಡ್ಕೊಂಡ್ವಿ ಮಕ್ಕಳೇ? ಸೈನ್ 45 ಡಿಗ್ರಿ ಅಲ್ವಾ, 45 ಡಿಗ್ರಿಯನ್ನು ಕಂಡುಹಿಡ್ಕೊಂಡ್ವಿ. ಮತ್ತೆ 30 ಡಿಗ್ರಿ ಕಂಡುಹಿಡಿದ್ವಿ. ಈಗ 45 ಡಿಗ್ರಿ ಕಂಡುಹಿಡಬೇಕಾದ್ರೆ ಲಂಬಕೋನ ತ್ರಿಭುಜ ತೆಗೆದುಕೊಂಡ್ವಿ. ಅಲ್ಲಿ ಯಾವ ತ್ರಿಭುಜ ತೆಗೆದುಕೊಂಡ್ವಿ? ಸಮದ್ವಿಬಾಹು ಲಂಬಕೋನ ತ್ರಿಭುಜ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನ ಮತ್ತೆ 60 ಡಿಗ್ರಿ 30 ಡಿಗ್ರಿ ಕಂಡುಹಿಡಬೇಕಾದ್ರೆ ಯಾವ್ದು ಚಿತ್ರ ತೆಗೆದುಕೊಂಡ್ವಿ? ಯಾವ ತೆಗೆದುಕೊಂಡ್ವಿ ಮಕ್ಕಳೇ? ಸಮಬಾಹು ತ್ರಿಭುಜ. ನಾವು ವಿದ್ಯಾರ್ಥಿ ಹೇಳ್ತಾರೆ ಸಮಬಾಹು ತ್ರಿಭುಜವನ್ನು ಯಾಕೆ ತೆಗೆದುಕೊಂಡ್ವಿ? 3 ಕೋನಗಳು ಸಮಾಸ. ಅದರಿಂದ ಅದರಲ್ಲಿ ಒಂದು ಲಂಬ ರಚಿಸ್ಕೊಂಡ್ವಿ. ಆ ಲಂಬ ರಚಿಸ್ಕೊಂಡಾಗ 2 ಲಂಬಕೋನ ತ್ರಿಭುಜಗಳು ಮಧ್ಯ ಒಂದು ಲಂಬ ರೇಖೆಯಿಂದ ಉಂಟಾಗ್ತದೆ. ಆ 60 ಡಿಗ್ರಿಯನ್ನು ಅರ್ಧ ಮಾಡುತ್ತೆ ಲಂಬಾರ್ಧಕ ರೇಖೆ. ಅದರಿಂದ 30 ಡಿಗ್ರಿ ನಿರ್ದಿಷ್ಟವನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಆಯ್ತು 30 ಆಯ್ತು,
60 ಡಿಗ್ರಿ ಆಯ್ತು. ನೆಕ್ಸ್ಟ್ ಯಾವ ಕಂಡಿಡಿದ್ವಿ ನಾವು ಮಕ್ಕಳೇ? ನೆಕ್ಸ್ಟ್ ಬಂದಿದ್ದು 0 ಡಿಗ್ರಿ. 0 ಡಿಗ್ರಿಯನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಬೆಲೆಯನ್ನ ನೀವು ನೆನ್ಪಿಟ್ಕೊಂಡ್ರಿ. sin 0 ಡಿಗ್ರಿ ಬೆಲೆ 0, cos 0 ಡಿಗ್ರಿ ಬೆಲೆ 1. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಹೇಗೆ ಬರುತ್ತೆ ಅನ್ನೋದು ನಾನು ಚಿತ್ರದ ಮುಖಾಂತರ ನೀವು ಪಠ್ಯ ಪುಸ್ತಕದಲ್ಲಿ ಇನ್ನೂ ಚೆನ್ನಾಗಿದೆ ಮಕ್ಕಳೇ. ಚಿತ್ರವನ್ನ ಪುಸ್ತಕದಲ್ಲಿ ಇರ್ತಕ್ಕಂಥ ಚಿತ್ರವನ್ನ ಗಮನಿಸಿ. sin 0 cos 0 ಡಿಗ್ರಿ 1. ಇವೆರಡು ಗೊತ್ತಿದ್ರಿ ಮಕ್ಕಳೇ, ಎಲ್ಲ ಅನುಪಾತಗಳನ್ನು ಕಂಡುಹಿಡಿಯಬಹುದು. ಸೈನ್ ಕಾಸ್ ಗೊತ್ತಿದ್ಬಿಟ್ರೆ ಸಾಕು. ನೆಕ್ಸ್ಟ್ sin 90 ಡಿಗ್ರಿ ಕಂಡುಹಿಡ್ಕೊಂಡ್ವಿ. sin 90 ಡಿಗ್ರಿ ಬೆಲೆ 1, cos 90 ಡಿಗ್ರಿ ಬೆಲೆ 0. ಹೇಗೆ 0 ಆಗುತ್ತೆ? AC ಬಾಹು ಏನಾಗುತ್ತೆ? BC ಬಾಹುಗೆ ಈಕ್ವಲ್ ಆಗಿಬಿಟ್ಟು ಏನಾಗುತ್ತೆ? ಐಕ್ಯ ಆಗುತ್ತೆ. ಅವಾಗ ಪಾರ್ಶ್ವ ಬಾಹು ಮತ್ತು ವಿಕರ್ಣ ಬಾಹು ಐಕ್ಯ ಆದಾಗ cos 90 ಡಿಗ್ರಿ ಬೆಲೆ 0 ಆಗುತ್ತೆ. ಹೌದಾ? cos 90 ಡಿಗ್ರಿ ಬೆಲೆ ಏನಾಗುತ್ತೆ? sin 90 ಡಿಗ್ರಿ 1 ಆಗುತ್ತೆ. cos 90 ಡಿಗ್ರಿ ಬೆಲೆ 0 ಆಗುತ್ತೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? sin 0 ಡಿಗ್ರಿ 0, cos 0 ಡಿಗ್ರಿ ಬೆಲೆ 1, cos 90 ಡಿಗ್ರಿ ಬೆಲೆ 0, sin 90 ಡಿಗ್ರಿ ಬೆಲೆ 1. ಇದರಿಂದ tan θ ಇಟ್ಕೊಂಡು ಅನುಪಾತ sin θ by cos θ. ಹೌದಾ? cot θ ಇಟ್ಕೊಂಡು cos θ by sin θ. cosecant θ ಇಟ್ಕೊಂಡು 1 by sin θ. secant θ ಇಟ್ಕೊಂಡು 1 by cos θ. ಹೀಗೆ ನಾವು ಅನುಪಾತಗಳನ್ನು, ಬಾಹುಗಳ ಅನುಪಾತಗಳನ್ನು ತಿಳ್ಕೊಂಡ್ಬಿಟ್ಟು ಪ್ರತಿಯೊಂದು ನಿರ್ದಿಷ್ಟ ಕೋನದ ಬೆಲೆಗಳನ್ನು ಯಾವ ಅನುಪಾತಗಳನ್ನು ಲೆಕ್ಕಾಚಾರ ಮಾಡಿ ಕಂಡುಹಿಡಿಯಬಹುದು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದಲ್ಲಿ ನೀವು ಇಷ್ಟು ಕಲಿತಾದ್ಮೇಲೆ ಇದನ್ನ ನೀವು ಚೆನ್ನಾಗಿ ನಾವು ಒಂದು ಕೋಷ್ಟಕವನ್ನು ಅಭ್ಯಾಸ ಮಾಡಬೇಕಾಗಿದೆ. ಕೋಷ್ಟಕ ಅಭ್ಯಾಸ ಮಾಡ್ತೀರಲ್ಲ, ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ದೀವಿ. ಪಠ್ಯ ಪುಸ್ತಕದಲ್ಲಿ ಮಕ್ಕಳೇ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 60 ಕೋಷ್ಟಕದ ನಂಬರ್ 11.1. ಹೌದಾ? ಮೇಲೆ ಬರ್ತಕ್ಕಂಥದ್ದು ಮಕ್ಕಳೇ ಒಂದು ಸ್ವಲ್ಪ ಇದ್ರ ಬಗ್ಗೆ ವಿವರಣೆಯನ್ನು ಕೊಡೋಣ. ಕೋಷ್ಟಕ ನೋಡ್ತಾ ಇದ್ದೀರಲ್ಲ? ಎಸ್, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದನ್ನ ಓಪನ್ ಮಾಡಿ. ನೀವು ಈಗ ನೋಡಿ, ಮೊದಲನೇ ಅಡ್ಡ ಸಾಲು ನೋಡಿ, 1 2 3 4 5 6 7 ನೋಡಿ. ಅಡ್ಡ ಸಾಲುಗಳು ಎಷ್ಟಿದಾವೆ? 1 2 3 4 5 6 7 ಅಡ್ಡ ಸಾಲುಗಳಿವೆ. ಎಡಗಡೆಯಿಂದ ಬಲಕ್ಕೆ ಅಡ್ಡ ಸಾಲುಗಳು ಎಷ್ಟಿದಾವೆ? 7 ಇದಾವೆ. ಕಂಬ ಸಾಲುಗಳನ್ನು ಗೊತ್ತಾಗ್ರಿ. 1 2 3 4 5 6 ಕಂಬ ಸಾಲುಗಳಿವೆ. 7 ಅಡ್ಡ ಸಾಲುಗಳು, 6 ಕಂಬ ಸಾಲುಗಳು. ಕಂಬ ಸಾಲುಗಳಲ್ಲಿ ಮೊದಲನೇ ಕಾಲಂ ಏನೋ ಕೋನ, ಅದರ ಎ ಅಂತಲೇ ತೆಗೆದುಕೊಟ್ಟಾರೆ. ಎರಡನೇದು 0 ಡಿಗ್ರಿ, ನಿರ್ದಿಷ್ಟ ಕೋನ 0 ಡಿಗ್ರಿ. ಮೂರನೇದು 30 ಡಿಗ್ರಿ. ನಾಲ್ಕನೇದು 45 ಡಿಗ್ರಿ. ಐದನೇದು 60 ಡಿಗ್ರಿ. ಆರನೇದು 90 ಡಿಗ್ರಿ. ಹೀಗೆ ಗೊತ್ತು ಮಾಡ್ಕೊಂತೀರಾ? ಎಸ್, ಬಂದ್ರಲ್ಲ? ಈ ಕೋಷ್ಟಕವನ್ನು ಬರ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿ ಬರ್ಕೊಂಡು ಇದನ್ನ ನೀವು ಓದುವ ಕೊಠಡಿಯಲ್ಲಿ ನಿಮ್ಮ ಟೇಬಲ್ ಹತ್ರ ಅಂಟಿಸ್ಕೊಳ್ಬೇಕು, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದನ್ನ ಇನ್ನೂ ಸಹ ನಾವು ಸುಲಭವಾಗಿ ನೆನ್ಪಿಟ್ಟುಕೊಡ್ತಕ್ಕಂಥ ವಿಧಾನವನ್ನು ಕಲಿಸ್ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈಗಾಗಲೇ ಪ್ರಾಕ್ಟಿಕಲ್ ಆಗಿ ಕಲ್ತಿದ್ದೀರಾ. ಹೇಗೆ ಬರುತ್ತೆ ಅನ್ನೋದನ್ನ ನೀವು, ನಿರ್ದಿಷ್ಟ ಕೋನಗಳ ಬೆಲೆಗಳು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನೀವು ಕಲ್ತಿದ್ದೀರಾ. ಆದ್ದರಿಂದ ಈ ಕೋಷ್ಟಕವನ್ನು ಬರೆಯೋದು ಕಲೀರಿ, ಬರಿಬೇಕು, ಚೆನ್ನಾಗಿ ಬರ್ಕೊಳ್ಬೇಕು. sin A sin 0 0, sin 30 1/2, sin 45 ಡಿಗ್ರಿ 1/√2, sin 60 ಡಿಗ್ರಿ √3/2, √3/2, sin 90 ಡಿಗ್ರಿ ಬೆಲೆ 1. ಇಷ್ಟು ಕೊಟ್ಟಿದ್ರೆ ಸಾಕು. ಅಲ್ಲೇ ನೋಡಿ ಕಾಸ್ ಬನ್ನಿ ಮಕ್ಕಳೇ. ಕಾಸ್ ನೋಡಿ, ಈಗ 0 ನೋಡಿ, sin 0 ಬೆಲೆ 0, sin 30 1/2,
ಸೈನ್ 45 ಡಿಗ್ರಿ 1/√2, ಸೈನ್ 60 ಡಿಗ್ರಿ ಮೇಲೆ √3/2, ಸೈನ್ 90 ಡಿಗ್ರಿ ಮೇಲೆ 1. ಅದನ್ನ ಈಗ ಉಲ್ಟಾ ಬಗ್ಗೆ ಬರೀಬೇಕ್ರೆ ಇಲ್ಲಿ ಏನ್ ಬೆಲೆಗಳು ಬಂದವ ಅದನ್ನ ಈ ಕಡೆ ಬನ್ನಿ. 1 ಈ ಕಡೆ ಬಂತು, √3 ಈ ಕಡೆ ಬಂತು, √1/√2 1/√2 ಈ ಕಡೆ ಬಂತು, 1/2 ಬಂತು, 0 ಮಾಡಿ ನೋಡಿ. ಇಲ್ಲಿಂದ ಹೋಗ್ರಿ ಆ ಕಡೆಯಿಂದ ಮತ್ತೆ ಅವನ್ನೆಲ್ಲ ಈ ಕಡೆ ಉಲ್ಟಾ ರಿವರ್ಸ್. ಅದೇನಾಗುತ್ತೆ ಕಾಸ್ ಡಿಗ್ರಿಯ ಕಾಸ್ ಕೊಸೈನ್ ಆಫ್ ಕೋನದ ಬೆಲೆಗಳ ನೋಡಿಬೇಕಾದ್ರೆ ಕಂಪೇರ್ ಮಾಡಿ. ಒಂದು ಸ್ವಲ್ಪನೂ ಬದಲಾವಣೆ ಇಲ್ಲ ನೋಡಿ. ನಾವು 90 ಡಿಗ್ರಿಗೆ ಸೈನ್ 90 ಡಿಗ್ರಿ ಓದ್ತಿದ್ರೆ ಕಂಪೇರ್ ಮಾಡಿ ಮಕ್ಕಳೇ ನಿಮಗೆ ಗೊತ್ತಾಗತ್ತೆ. ಸೈನ್ ಥೀಟಾದ ಬೆಲೆಗಳಿಗೂ ಕಾಸ್ ಥೀಟಾದ ಕೋನಗಳ ಬೆಲೆಗಳನ್ನು ಹೋಲಿಕೆ ಮಾಡಿ. ಸೈನ್ 90 ಡಿಗ್ರಿ ಬೆಲೆ 1 ಆದ್ರೆ ಇಲ್ಲಿ ಕಾಸ್ 90 ಡಿಗ್ರಿ ಬೆಲೆ 1, ಕಾಸ್ 0 ಡಿಗ್ರಿ ಬೆಲೆ 1 ನೋಡಿ ಅಲ್ವಾ. ಇದು ಈ ಕಡೆ ಬರ್ಕೊಂಡು ಹಾಗೆ ನೋಡಿ ಎಲ್ಲ ಬರ್ತೀವಿ ನೋಡಿ ಹೌದಾ. ಹೀಗೆ ಸೈನ್ ಕಾಸ್ ಥೀಟಾ ಬರುತ್ತೆ. ಅದು ಈ ಕಡೆಯಿಂದ ಬಂದು ಮತ್ತೆ ಅದನ್ನೇ ಈ ಕಡೆ ರಿವರ್ಸ್ ಬಂದ್ರೆ ಅದು ನೋಡಿ ಎಲ್ಲ ಕೊನೆಗಳು ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೋಸಿಕೆಂಟ್ ಎ, ಸಿಕೆಂಟ್ ಎ, ನೆಕ್ಸ್ಟ್ ಯಾವುದು ಕಾಟ್ ಎ ಹೌದಾ. ಇದನ್ನ ಕಾಟ್ ಎ ಅಂತ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳ ಎನ್ ಡಿ ಅಂದ್ರೆ ಏನು ಅಂತ ಅರ್ಥ, ನಾಟ್ ಡಿಫೈನ್ಡ್. ನೆನ್ಪಿಟ್ಕೊಳ್ಳಿ ಎನ್ ಡಿ ಅಂತ ಬರ್ತಾರೆ. ಯಾವ್ದಕ್ಕೆ ಫಸ್ಟ್ ನೋಡಿ ಮೂರನೇ ಅಡ್ಡ ಸಾಲ ನೋಡಿ ಸೈನ್ ಟ್ಯಾನ್ 90 ಡಿಗ್ರಿ ಎನ್ ಡಿ, ಟ್ಯಾನ್ 90 ಡಿಗ್ರಿ ಮೇಲೆ ಎನ್ ಡಿ ಅಂತ ಬರ್ತಾರೆ. ಯಾಕೆ ಎನ್ ಡಿ ಅಂದ್ರೆ ನಾಟ್ ಡಿಟರ್ಮಿನ್ಡ್ ಅನಿರ್ದಿಷ್ಟ ಅನ್ನೋ ಕಂಡಿಡಿದಿಲ್ಲ. ಅದರ ಬೆಲೆ ಸಂಕೇತ ಏನು ಬರೀಬಹುದು, ಇನ್ಫೈನೈಟ್ ಅಂತ ತೋರಿಸಿದ್ವಿ. ಎನ್ ಡಿ ಅಥವಾ ಎನ್ ಡಿ ಅಂತ ಬರ್ತದೆ ನೋಡಿ. ನಾಟ್ ಡಿಟರ್ಮಿನ್ಡ್ ಅಂತಂದ್ರೆ ಇದನ್ನೇ ಇನ್ಫೈನೈಟ್ ಅಂತ ಬರ್ತಲ್ಲ, ಇದು ಮಕ್ಕಳೇ ಎನ್ ಡಿ ಹೌದಾ. ನಾಟ್ ಡಿಟರ್ಮಿನ್ಡ್ ಅಂತ ಕರಿತೀವಿ ನೋಡಿ. ಅದೇ ರೀತಿಯಾಗಿ ಮತ್ತೆ ಕೋಸೆಕೆಂಟ್ 0 ಡಿಗ್ರಿ ಮೇಲೆ ಎನ್ ಡಿ. ನೆಕ್ಸ್ಟ್ ಯಾವ್ಯಾವ ಕೆಳಗೆ ಬರುತ್ತೆ ನೋಡಿ. ಸಿಕೆಂಟ್ 90 ಡಿಗ್ರಿ ಮೇಲೆ ಎನ್ ಡಿ ನಾಟ್ ಡಿಫೈನ್ಡ್ ಇನ್ಫೈನೈಟ್ ಅಂತ ಅರ್ಥ. ಕಾಟ್ ನೋಡಿ, ಕಾಟ್ 0 ಡಿಗ್ರಿ ಮೇಲೆ ಎನ್ ಡಿ. ಎನ್ ಡಿ ಅಂದ್ರೆ ನಾಟ್ ಡಿಫೈನ್ಡ್ ಡಿಟರ್ಮಿನ್ಡ್ ಇನ್ನು ಕಂಡುಹಿಡಿದಿಲ್ಲ. ಇನ್ಫೈನೈಟ್ ಅಂತ ಅದ್ರ ಬೆಲೆ ಇನ್ಫೈನೈಟ್ ಅರ್ಥ ಆಯ್ತಲ್ಲ. ನಾಟ್ ಡಿಫೈನ್ಡ್ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲಾಗಿಲ್ಲ ಅಂತ. ಈ ಕೋಷ್ಟಕವನ್ನು ಅಭ್ಯಾಸ ಮಾಡಿ ಪ್ರತಿ ವಿದ್ಯಾರ್ಥಿಗಳೇ. ನಂತರ ನಾವು ಕೊಟ್ಟಂತ ಬೆಲೆಗಳಿಗೆ ನೀವು ಬೇರೆ ಬೇರೆ ಭಾವಗಳ ಆಧಾರದ ಮೇಲೆ ನೀವು ಲೆಕ್ಕವನ್ನ ಮಾಡಬೇಕಾಗತ್ತೆ ಮಕ್ಕಳೇ. ನೋಡೋಣ ಈಗ ಒಂದು ಲೆಕ್ಕ ತೆಗೆದುಕೊಳ್ಬೇಕು. ನೋಡೋಣ ನಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಇರ್ತಕ್ಕಂಥ ಲೆಕ್ಕ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಅದು ಬೆಲೆ ಕಂಡುಹಿಡಿಯಿರಿ. ಏನೇ ಕೊಟ್ಟಿದ್ರೆ ಒಂದು ಸಮಸ್ಯೆಯ ಉದಾಹರಣೆ ತೆಗೆದುಕೊಳ್ಳೋಣ. ಎಸ್ ಒಂದು ಸಮಸ್ಯೆ. ಈಗ ಅಭ್ಯಾಸ ಸಮಸ್ಯೆ ಬರ್ಬೋದು. ಒಂದು ಲೆಕ್ಕ ಕೊಡ್ತಾರೆ ನಿಮಗೆ ಸುಲಭ ಇದೆ, ಅವಾಗ ನೀವೇ ಮಾಡ್ತೀರಾ. ತುಂಬಾ ಸುಲಭ. ಈ ಕೆಳಗಿನವರಿಗೆ ಬೆಲೆನ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಒಂದು ನೋಡೋಣ ಏನು ಪ್ರಶ್ನೆ, ಒಂದು ಲೆಕ್ಕ ನೋಡೋಣ. ಎಸ್ ಸೈನ್ 60 ಡಿಗ್ರಿ ಎಸ್ ಏನಿಲ್ಲ cos 30 ಡಿಗ್ರಿ ಪ್ಲಸ್ sin 30 ಡಿಗ್ರಿ ನೆಕ್ಸ್ಟ್ cos 60 ಡಿಗ್ರಿ. ಈಗ ಮಕ್ಕಳೇ ನಿಮಗೆ ನೇರವಾಗಿ ಬೆಲೆ ಗೊತ್ತಿದ್ರೆ ಆ ಬೆಲೆಗಳನ್ನ ನೀವು ನೇರವಾಗಿ ಹಾಕ್ಬೋದು, ಅಥವಾ ನಿಮ್ಗೆ ವಸ್ತುಗಳನ್ನು ಬರೆಯಬಹುದು. sin 60 ಡಿಗ್ರಿ ಬೆಲೆ ಎಷ್ಟು? ಈಗ ಯಾರು ಹೇಳ್ತೀರಿ? ಕೋಷ್ಟಕ ನೋಡ್ಕೊಂಡು ಹೇಳ್ತೀರಾ ಸರ್? ಹೇಳ್ತಾರೆ ಒಬ್ರು ಕೋಷ್ಟಕ ನೋಡ್ಕೊಂಡು ಹೇಳ್ತಾರೆ. ಮೊದಲಿಗೆ ಕೋಷ್ಟಕ ನೋಡ್ಕೊಂಡು ಹೇಳ್ತೀರಲ್ಲ, ಆಮೇಲೆ ನಿಮಗೆ ರೂಢಿ ಆಗ್ತದೆ. sin 60 ಡಿಗ್ರಿ ಬೆಲೆ ಎಷ್ಟು? ದಿಸ್ ಇಸ್ ಈಕ್ವಲ್ ಟು √3/2. ನೆಕ್ಸ್ಟ್ cos 30 ಡಿಗ್ರಿ ಬೆಲೆ ಎಷ್ಟು? ಎಷ್ಟಿದೆ? cos 30 ಡಿಗ್ರಿ ಬೆಲೆ √3/2 ಪ್ಲಸ್ sin 30 ಡಿಗ್ರಿ ಬೆಲೆ ಎಷ್ಟು? sin 30 ಡಿಗ್ರಿ ಬೆಲೆ 1/2
ಇಲ್ಲೇನಿಲ್ಲ ಅಂದ್ರೆ ಇಂಟು ಇದೆ ಅಂತ ಅರ್ಥ. ಕಾಸ್ 60 ಡಿಗ್ರಿ ಬೆಲೆ ಎಷ್ಟು? ಕಾಸ್ 60 ಡಿಗ್ರಿನ 1/2. ಈಗ ಇದ್ರ ಬೆಲೆ ಕಂಡಿದೆ ಹೆಂಗೆ? ಇಷ್ಟೇ. ಬೆಲೆನ ಆದೇಶ ಮಾಡೋದು. ನೆಕ್ಸ್ಟ್ ಅದು ಸುಲಭೀಕರಣ. ಏನ್ ಮಾಡ್ಬೇಕಿದ್ದಾರೆ ನೋಡಿಲಿ ಮಕ್ಕಳೇ, ಇದ್ರ ಅರ್ಥ ಏನು? ಸುಲಭೀಕರಣ ಮಾಡಿದ್ರೆ √3 ಹೋಲ್ ಸ್ಕ್ವೇರ್ 2 ಇಂಟು 2 ಹೋಲ್ ಸ್ಕ್ವೇರ್ ಪ್ಲಸ್ 1/2 4 ಡೈರೆಕ್ಟ್ ಫಾರ್ಮುಲಾ ಅಲ್ವಾ. ಈಗ ನೋಡಿ √3 ಹೋಲ್ ಸ್ಕ್ವೇರ್ ಅಂದ್ರೆ 3, 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 1/4 ಇಸ್ ಈಕ್ವಲ್ ಟು ಎಷ್ಟು ಸರ್? ಮುಕ್ಕಾಲು ಕಾಲು ಅಂದ್ರೆ ಅರ್ಥ ಏನು? 1 ಅಲ್ವಾ? ಹೌದಾ? ಬೇಕಾದ್ರೆ ಲಾಸ ತೆಗೆದು ಇದು ಸುಲಭೀಕರಣ ಮಾಡಿದೆ, ಭಿನ್ನರಾಶಿ ಸಂಕಲನ ಮಾಡಿ ಒಂದ್ರ ಆವಾಗ 1/1 ಬರುತ್ತೆ. ಸುಲಭೀಕರಣ ಮಾಡಿ 1. ಅರ್ಥ ಮಾಡ್ಕೊಳ್ಬೇಕ್ರೆ ಫಸ್ಟ್ ಪ್ರಶ್ನೆಯ ಹೇಳಿಕೆ ಸಂಖ್ಯೆ ಸ್ಟೇಟ್ಮೆಂಟ್ ಸರಿಯಾಗಿ ಬರ್ಕೋಬೇಕು. ಕೋನಗಳ ಅಳತೆಯನ್ನ ನೀವು ಮೊದಲಿಗೆ ನೀವು ಕೋಷ್ಟಕವನ್ನು ನೋಡಿ ಬರೀಬೇಕಾಗ್ತೀರಾ. ಕೋಷ್ಟಕವನ್ನು ಯಾವ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ? ಕೋಷ್ಟಕ ನೆನಪಿರಲ್ವಾ? ಎಲ್ಲ ಬೆಲೆಗಳು ಗೊತ್ತಿಲ್ಲ. ನಿಮಗೆ ಸೈನ್ ಕಾಸು ಬೆಲೆಗಳನ್ನು ಸರಿಯಾಗಿ ತಿಳ್ಕೊಂಬಿಡಿ. ಸೈನ್ 0 ಡಿಗ್ರಿ ಬೆಲೆ ಎಷ್ಟು? ಸೈನ್ 30 ಡಿಗ್ರಿ ಬೆಲೆ ಎಷ್ಟು? ಸೈನ್ 60 ಡಿಗ್ರಿ ಬೆಲೆ ಎಷ್ಟು? 45 ಡಿಗ್ರಿ ಬೆಲೆ ಎಷ್ಟು? 90 ಡಿಗ್ರಿ ಬೆಲೆ ಎಷ್ಟು? 0 ಡಿಗ್ರಿ ಸೈನ್ ಕಾಸನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಎಲ್ಲ ಕೋನಗಳು ನಾವು ಕಂಡುಹಿಡ್ಕೋಬಹುದು. ಬೆಲೆಗಳನ್ನು ಆದೇಶ ಮಾಡಿ ಗುಣಿಸಲು ಗುಣಿಸಬೇಕು, ಕೂಡೋದು ಕೂಡಬೇಕು, ಭಿನ್ನರಾಶಿ ಸುಲಭೀಕರಣ ಮಾಡೋದು ಬೆಲೆ. ಇಷ್ಟೇ ಇದರಲ್ಲಿ. ಹಾಗಾದ್ರೆ ಇವೆಲ್ಲರೂ ಅಭ್ಯಾಸದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಭ್ಯಾಸ 11.2ರಲ್ಲಿ ಮಕ್ಕಳೇ ತುಂಬಾ ಚೆನ್ನಾಗಿದ್ದಾವೆ. ಲೆಕ್ಕಗಳನ್ನ ಗೃಹಪಾಠವಾಗಿ ನೀವು ಮಾಡ್ಕೊಂಡು ಬರ್ತೀರಾ. ಹೌದಾ? ಅಭ್ಯಾಸ 11.2ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಕ್ರಮಬದ್ಧವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದರೆ ಎಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಅದರಿಂದ ತ್ರಿಕೋನಮಿತಿ ಅತ್ಯಂತ ಉಪಯುಕ್ತವಾದ ಪಾಠ. ಓಕೆ, ನಾಳೆ ಬರಬೇಕಾದ್ರೆ ಅಭ್ಯಾಸ 11.2ರಲ್ಲಿ ಇರ್ತಕ್ಕಂಥ ನಿಮಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪ್ರಯತ್ನ ಮಾಡಿ. ಇಲ್ಲ ಅಂದರೆ ನಾವು ಅದನ್ನ ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡೋಣ, ಇಲ್ಲೇ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಈ ದಿನ ಪಾಠವನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.